ಹಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ವೆಲ್ಕಮ್ ಟು ದೀಕ್ಷಾ ವೇದಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಯಾವುದು NCERT ಲೈನ್ ಬೈ ಲೈನ್. NCERT ಲೈನ್ ಬೈ ಲೈನ್ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್? ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ಗೆ ಹೋಗೋಕೆ ಮುಂಚೆ ಏನ್ ಮಾಡಬೇಕು? ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ಟುಡೇಸ್ ಟಾಪಿಕ್. ಓಕೆ, ನಾವು ಎಸ್ಟರ್ಡೇ ಸೆಷನ್ ಅಲ್ಲಿ ಎಲ್ಲಿ ತನಕ ನಿಲ್ಲಿಸಿದ್ದು? ಏನೇನು ಮಾಡಿದ್ದು? ಮೆಟಲ್ಸ್ ಹೇಗೆ ರಿಯಾಕ್ಟ್ ಆಗುತ್ತೆ, ಮೆಟಲ್ಸ್ ವಾಟರ್ ಜೊತೆ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಮೆಟಲ್ಸ್ ವಾಟರ್ ಇದು ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡಿದ್ದೋ. ವಾಟರ್ ಜೊತೆ ಆಗಿದ್ರೆ ಏನು ಏನಂತ ತಿಳ್ಕೊಂಡಿದ್ದೋ. ಎಸ್ಟರ್ಡೇ ಸೆಷನ್ ಏನೇ ಡೌಟ್ ಇರಲಿ ಎಲೆಕ್ಟ್ರಾನ್ಸ್, ನೀವು ಕಮೆಂಟ್ ಸೆಷನ್ ಹೇಳ್ತಿರೋದು, ನಾನು ನಿಮ್ಮ ಸುಹಾಸ್ ಅವರು 100% ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಹಾಗಾದ್ರೆ ಇವತ್ತು ಕೆಮಿಕಲ್ ಪ್ರಾಪರ್ಟಿ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ? ಹೌ ಡು ಮೆಟಲ್ ರಿಯಾಕ್ಟ್ ವಿತ್ ಸೊಲ್ಯೂಷನ್ ಆಫ್ ಅದರ್ ಮೆಟಲ್ ಸಾಲ್ಟ್ಸ್. ನಾವೇನು ಡಿಸ್ಕಷನ್ ಮಾಡಿದ್ದು? ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಮೆಟಲ್ ಆಕ್ಸೈಡ್ಸ್ ಆಗುತ್ತೆ ಅಲ್ವಾ? ಏನಾಗುತ್ತೆ? ಮೆಟಲ್ ಆಕ್ಸೈಡ್, MgO. ಅಂದ್ರೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳಿ, ಮೆಟಲ್ ಆಕ್ಸೈಡ್ಸ್ ಆಗುತ್ತೆ. ಅದೇ ರೀತಿ ಈ ಮೆಟಲ್ಸು ಯಾವ್ದ್ರ ಜೊತೆ? ಮೆಟಲ್ ಸಾಲ್ಟ್ಸ್. ಮೆಟಲ್ ಸಾಲ್ಟ್ಸ್ ಇಸ್ ನಥಿಂಗ್ ಬಟ್ ಮೆಟಲ್ ಸಾಲ್ಟ್ಸ್ ಯಾವ್ಯಾವ ಎಕ್ಸಾಂಪಲ್ಲು? ಜಿಂಕ್ ಕ್ಲೋರೈಡ್. ಸಾಲ್ಟ್ ಅಂದ್ರೆ ಏನು? ಒಂದು ಪ್ಲಸ್ ಒಂದು ಮೈನಸ್ ಇರ್ಬೇಕಲ್ವಾ? ಅದೇ ರೀತಿ ಮೆಟಲ್ ಯಾವಾಗ್ಲೂ ಏನಾಗಿರುತ್ತೆ ಅಂತ ಹೇಳಿದೀವಿ? ಯಾವಾಗ್ಲೂ ಎಲೆಕ್ಟ್ರೋ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿದೀವಿ. ಕರೆಕ್ಟ್ ಅಲ್ವಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಹಾಗಾದ್ರೆ ಬನ್ನಿ, ಇದನ್ನ ತಿಳ್ಕೊಳ್ಳೋಕೆ ಒಂದು ಆಕ್ಟಿವಿಟಿ ಇದೆ. ಏನಿದೆ ಆಕ್ಟಿವಿಟಿ? ಟೇಕ್ ಎ ಕ್ಲೀನ್ ವೈರ್ ಆಫ್ ಕಾಪರ್ ಅಂಡ್ ಐರನ್ ನೇಲ್. ಯಾವುದೇ ಅದು? ಕಾಪರ್ ವೈರು. ಮನೇಲಿ ಇರುತ್ತೆ ನೋಡಿ ಕಾಪರ್ ವೈರು, ಈ ವೈರಲ್ಲಿ ಇರುತ್ತಲ್ಲ ಅದೆಲ್ಲ ಕಾಪರ್ದೇನೆ. ಮತ್ತೆ ಐರನ್ ನೇಲ್, ಮಳೆ ಅಲ್ವಾ, ಅದೊಂದು. ಆಮೇಲೆ ಪುಟ್ಟ ಕಾಪರ್ ವೈರ್ ಇನ್ ಎ ಸೊಲ್ಯೂಷನ್ ಆಫ್ ಐರನ್ ಸಲ್ಫೇಟ್. ಏನು? ಕಾಪರ್ ವೈರ್ನ ಏನ್ ಮಾಡಬೇಕು? ಐರನ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಹಾಕ್ಬೇಕು. ಅಂಡ್ ಐರನ್ ನೈಲ್ ಇನ್ ದಿ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಟೇಕನ್ ಇನ್ ಎ ಟೆಸ್ಟ್ ಟ್ಯೂಬ್ಸ್. ಏನೇನ್ ಮಾಡ್ಬೇಕು ಇಲ್ಲಿ? ಐರನ್ ನೇಲ್ನ ಕಾಪರ್ ಸಲ್ಫೇಟ್ ಹಾಕ್ಬೇಕು, ಕಾಪರ್ನ ಐರನ್ ಸಲ್ಫೇಟ್ ಹಾಕ್ಬೇಕು. ನೆಕ್ಸ್ಟ್, ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಆಫ್ಟರ್ 20 ಮಿನಿಟ್ಸ್. ಆಮೇಲೆ 20 ನಿಮಿಷ ಆದ್ಮೇಲೆ ಅಬ್ಸರ್ವೇಷನ್ ಮಾಡಬೇಕು. ಏನಾಗುತ್ತೆ ಅಂತ ತಿಳ್ಕೊಳ್ಳೋಣವಾ? ಏನಾಗುತ್ತೆ? ಇಲ್ಲೇನಿದೆ? ಇನ್ ವಿಚ್ ಟೆಸ್ಟ್ ಟ್ಯೂಬ್ ಡಿಡ್ ಯು ಫೈಂಡ್ ಔಟ್ ರಿಯಾಕ್ಷನ್ ಹ್ಯಾಸ್ ಅಕರ್ಡ್? ಇದರಲ್ಲಿ ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ರಿಯಾಕ್ಷನ್ ಅಕರ್ಡ್ ಆಗುತ್ತೆ? ಏನೇನು? ಇರಿ ಒಂದು ಸೆಕೆಂಡು. ಏನೋ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಕಾಪರ್ ಸಲ್ಫೇಟ್ಗೆ ಐರನ್ ನೈಲ್ ಅಲ್ವಾ? ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಏನಾಗ್ಬೇಕು ಹೇಳಿ? ಐರನ್ ಸಲ್ಫೇಟ್ಗೆ ಏನಾಗ್ಬೇಕು? ಕಾಪರ್ ಹಾಕ್ಬೇಕು, Cu ಅಲ್ವಾ? ಕಾಪರ್ ಇದಕ್ಕೆ ಐರನ್ ಅಲ್ವಾ? ಈ ರೀತಿ ಹಾಕ್ಬೇಕು. ಅವಾಗ ಏನೇನಾಗುತ್ತೆ? 20 ನಿಮಿಷ ಆದ್ಮೇಲೆ ನೋಡಿ ಅಂತ. ಇನ್ ವಿಚ್ ಟೆಸ್ಟ್ ಟ್ಯೂಬ್ ಯು ಫೈಂಡ್ ದಟ್ ರಿಯಾಕ್ಷನ್ ಹ್ಯಾಸ್ ಅಕರ್ಡ್? ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ರಿಯಾಕ್ಷನ್ ಆಗಿದೆ ಅಂತ. ಆನ್ ವಾಟ್ ಬೇಸಿಸ್ ಕ್ಯಾನ್ ಯು ಸೇ ದಟ್ ರಿಯಾಕ್ಷನ್ ಹ್ಯಾಸ್ ಆಕ್ಚುಲಿ ಟೇಕನ್ ಪ್ಲೇಸ್? Can you correlate with observation for the activity 3.9, 3.10 and 3.11? Write a balanced chemical equation for the reaction has taken place. Name the type of reaction. ಇಷ್ಟಿದೆ. ಇದರಲ್ಲಿ ಯಾವ್ದಾದ್ರು ರಿಯಾಕ್ಷನ್ ಆಗಿದೆ ಏನು ಅಂತ ಹೇಳಿ ಅಂತ ಇದೆ. ಏನ್ ಗೊತ್ತಾ? ಎಲ್ಲ ಮೆಟಲ್ಗೂ ಅದರದೇ ಆದಂತಹ ರಿಯಾಕ್ಟಿವಿಟಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಐರನ್ನ ಕಾಪರ್ ಸಲ್ಫೇಟ್ ಹಾಕ್ದಾಗ, ಕಾಪರ್ ಸಲ್ಫೇಟ್ ಯಾವ ಕಲರ್ ಇರುತ್ತೆ ಹೇಳಿ? ಬ್ಲೂ ಇನ್ ಕಲರ್. ದಟ್ ಈಸ್ ಬ್ಲೂ ಇನ್ ಕಲರ್. ಯಾವುದು? ಕಾಪರ್ ಸಲ್ಫೇಟ್. ಐರನ್ ಹಾಕ್ದಾಗ ಏನಾಗುತ್ತೆ? ಐರನ್ ಹಾಕ್ದಾಗ ಅದು ಕಲರ್ ಚೇಂಜ್ ಆಗುತ್ತೆ. ಬ್ಲೂ ಕಲರ್ ಇರೋದು ಏನಾಗುತ್ತೆ? ಕಲರ್ಲೆಸ್ ಆಗುತ್ತೆ. ಯಾಕೆ ಗೊತ್ತಾ? ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ ಇರುತ್ತಲ್ವಾ, ಕಾಪರು ಲೆಸ್ ರಿಯಾಕ್ಟಿವ್. ಕಾಪರ್ನ ಏನ್ ಮಾಡುತ್ತೆ ಇದು? ಐರನ್ ರೀಪ್ಲೇಸ್ ಮಾಡುತ್ತೆ. ಈಗ ಹೆಂಗೆ ಅಂದ್ರೆ, ಎಕ್ಸಾಂಪಲ್ ಹೇಗೆ ಗೊತ್ತಾ? ನೀವು ಈಗ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ ಇಬ್ರು ಸ್ಟ್ರಾಂಗ್ ಆಗಿರ್ತೀರಾ, ಕಬಡ್ಡಿ ಆಡ್ತಾ ಇರ್ತೀರಾ ಅನ್ಕೊಳ್ಳಿ. ಕಬಡ್ಡಿಲಿ ಏನಾಗುತ್ತೆ? ನೀವು ರೈಡ್ ಹೋದಾಗ ನಿಮ್ಮ ಫ್ರೆಂಡ್ ಏನ್ ಮಾಡ್ತಾನೆ? ಜಾಸ್ತಿ ಸ್ಟ್ರಾಂಗ್ ಆಗಿದ್ರೆ ನಿಮ್ನ ಔಟ್ ಮಾಡ್ತಾನೆ. ಅದೇ ರೀತಿ ಐರನ್ ಕಾಪರ್ಗಿಂತ ತುಂಬಾ ಸ್ಟ್ರಾಂಗ್, ತುಂಬಾ ರಿಯಾಕ್ಟಿವ್. ಅದರಿಂದ ಈ ಕಾಪರ್ನ ಕಾಪರ್ನ ಏನ್ ಮಾಡುತ್ತೆ? ರೀಪ್ಲೇಸ್ ಮಾಡುತ್ತೆ. ಹಾಗಾದ್ರೆ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ರಿಯಾಕ್ಷನ್ ಹೇಗಿರುತ್ತೆ? ಐರನ್ ಅಂದ್ರೆ ಏನ್ ಹೇಳಿ? Fe ಅಲ್ವಾ? ಐರನ್ ಪ್ಲಸ್ ಕಾಪರ್ ಸಲ್ಫೇಟ್ CuSO4. ಅವಾಗ ಏನಾಗುತ್ತೆ? ಈ ಐರನ್ ಬಂದು ಈ ಕಾಪರ್ನ ಎಕ್ಸ್ಚೇಂಜ್ ಮಾಡಿ ಏನ್ ಕೊಡುತ್ತೆ? ಐರನ್ ಸಲ್ಫೇಟ್ FeSO4 ಪ್ಲಸ್ ಕಾಪರ್ ಸಪ್ರೇಟ್ ಬರುತ್ತೆ. ಬಟ್ ಅದೇ ನಾವು ಐರನ್ ಸಲ್ಫೇಟ್ಗೆ ಕಾಪರ್ನ ಹಾಕ್ದಾಗ ಯಾವುದೇ ರೀತಿಯ ರಿಯಾಕ್ಷನ್ ಆಗಲ್ಲ. ಯಾಕಂದ್ರೆ ಹೇಳಿದ್ನಲ್ಲ, ಐರನ್ ಕಾಪರ್ಗಿಂತ ಹೈಲಿ ರಿಯಾಕ್ಟಿವ್. ನೀವು ಕಾಪರ್ ಸೊಲ್ಯೂಷನ್ಗೆ ಐರನ್ ಹಾಕಿದ್ರೆ 100% ಐರನ್ ರೀಪ್ಲೇಸ್ ಮಾಡುತ್ತೆ. ಅದೇ ಜಾಗಕ್ಕೆ ನೀವು ಐರನ್ ಸಲ್ಫೇಟ್ಗೆ ಕಾಪರ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕಾಪರ್ ಐರನ್ ರೀಪ್ಲೇಸ್ ಮಾಡೋಕ್ಕಾಗಲ್ಲ.
ಹೇಗೆ ಹೇಳಿ, ನೀವು ಔಟ್ ಆದಂಗೆ ಅದೇ ಫುಲ್ ಸ್ಟ್ರಾಂಗ್ ಆಗಿರೋನು ನೀವು ಒಬ್ಬ ಇದ್ದಾಗ ನಿಮ್ಗೆ ರೈಡ್ ಮಾಡಕ್ ಬಂದಾಗ ನೀವು ಔಟ್ ಆದೇ ಆಗ್ತೀರಲ್ವಾ ಕಬಡ್ಡಿಲಿ, ಅದೇ ರೀತಿ ಈ ರೀತಿ ಇದಾಗುತ್ತೆ. ಅರ್ಥ ಆಯ್ತಾ ಏನೇನಾಗುತ್ತೆ ಅಂತ? ಅರ್ಥ ಆಯ್ತಲ್ವಾ? ರೈಟ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ Fe + CuSO4 = FeSO4 + Cu. ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಏನಾಯ್ತು? ಕಾಪರ್ ಸಲ್ಫೇಟ್ ಬ್ಲೂ ಕಲರ್ ಇರೋದು ಕಲರ್ಲೆಸ್ ಆಗುತ್ತೆ ಡ್ಯೂ ಟು ಐರನ್. ಯಾಕಂದ್ರೆ ಐರನ್ ಕಾಪರ್ನ ಎಕ್ಸ್ಚೇಂಜ್ ಮಾಡಿ ಕಾಪರ್ನ ಕೆಳಗೆ ಅದು ಕಲರ್ಲೆಸ್ ಆದ್ಮೇಲೆ ಒಂದು ಈ PPD ತರ ಕೆಳಗೆ ಸ್ಟೋರ್ ಆಗುತ್ತೆ, ಇದಾಗುತ್ತೆ. ಅರ್ಥ ಆಯ್ತಾ ಏನಾಗುತ್ತೆ? ಹಾಗಾದ್ರೆ ಮೆಟಲ್ಸ್ ಇನ್ನೊಂದು ಅದರ್ ಮೆಟಲ್ಸ್ ಅವ್ರ ಜೊತೆ ರಿಯಾಕ್ಷನ್ ಅಂದ್ರೆ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ ಹೇಳಿ? ಒಂದು ರಿಯಾಕ್ಷನ್ ಒಬ್ಬನ್ನ, ಈಗ ಇಬ್ರು ಫ್ರೆಂಡ್ಸ್ ಇರ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಇನ್ನೊಬ್ಬ ಬೆಸ್ಟ್ ಫ್ರೆಂಡ್ ಬಂದಕ್ಕೆ ಆ ಬೆಸ್ಟ್ ಫ್ರೆಂಡ್ ನ ದೂರ ಮಾಡೋದು, ಇದೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಏನಪ್ಪಾ ಅಂದ್ರೆ ಒಂದು ಮೆಟಲ್ ಇನ್ನೊಂದು ಮೆಟಲ್ಗಿಂತ ಜಾಸ್ತಿ ರಿಯಾಕ್ಟಿವ್ ಇದ್ರೆ ಆ ಮೆಟಲ್ನ ಡಿಸ್ಪ್ಯಾಚ್ ಮಾಡುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಎನಿ ಡೌಟ್ಸ್? ಏನೇ ಡೌಟ್ ಇರಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ ಸುಹಾಸ್ ಸರ್ ಇದ್ದೀನಿ, ಅದನ್ನ ವಿತಿನ್ 30 minutes ಅಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಮರ್ತೆ, ಪ್ಲೀಸ್ ಜಾಯಿನ್ ಟೆಲಿಗ್ರಾಮ್ ಚಾನಲ್. ಟೆಲಿಗ್ರಾಮ್ ಚಾನಲ್ಗೆ ಯಾಕೆ ಜಾಯಿನ್ ಆಗಿ ಅಂತ ಹೇಳಿದೆ ಗೊತ್ತಾ? ಯಾಕೆ ಹೇಳಿ? ಯಾಕಂದ್ರೆ ಪ್ರತಿಯೊಂದು ನೋಟ್ಸು, ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸು, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರುತ್ತೆ ಅಂತ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕೊಡ್ತೀನಿ. ಪ್ಲೀಸ್ ಜಾಯಿನ್ ದ ಟೆಲಿಗ್ರಾಮ್ ಚಾನಲ್. ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆನಾ? ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಹಾಗೆ ಏನಾಗುತ್ತೆ? ರಿಯಾಕ್ಟಿವ್ ಮೆಟಲ್ಸ್ ಕ್ಯಾನ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಹೇಳ್ನಲ್ಲ, ರಿಯಾಕ್ಟಿವ್ ಮೆಟಲ್ಸ್ ಏನ್ ಮಾಡುತ್ತೆ? ಈ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಇರುತ್ತಲ್ಲ ಅದನ್ನ ಡಿಸ್ಪ್ಲೇಸ್ ಮಾಡುತ್ತೆ ಫ್ರಮ್ ದೇರ್ ಕಾಂಪೌಂಡ್ಸ್ ಇನ್ ಸೊಲ್ಯೂಷನ್ ಆರ್ ಮೋಲ್ಟನ್ ಫಾರ್ಮ್. ಅವು ಕಾಂಪೌಂಡ್ ಸೊಲ್ಯೂಷನ್ ಫಾರ್ಮ್ ಅಲ್ಲಿ ಅಥವಾ ಮೋಲ್ಟನ್ ಫಾರ್ಮ್ ಅಲ್ಲಿ ಇದ್ದಾಗ, ಸೊಲ್ಯೂಷನ್ ಫಾರ್ಮ್ ಅಂದ್ರೆ ಏನು? ಅದು ವಾಟರ್ ಜೊತೆ ಇರೋದೇ ಸೊಲ್ಯೂಷನ್ ಫಾರ್ಮ್, ಕರೆಕ್ಟ್ ಅಲ್ವಾ? ಅದನ್ನ ಡಿಸ್ಪ್ಲೇಸ್ ಮಾಡುತ್ತೆ. ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಸೆಕ್ಷನ್ ದಟ್ ಆಲ್ ಮೆಟಲ್ಸ್ ಆರ್ ನಾಟ್ ಈಕ್ವಲಿ ರಿಯಾಕ್ಟಿವ್. ನಮ್ಗೆ ಓದ್ ಸೆಷನ್ ಅಲ್ಲಿ ಗೊತ್ತಾಯ್ತಲ್ವಾ? ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುವಾಗ ಎಲ್ಲ ಮೆಟಲ್ ಆಕ್ಸಿಜನ್ ಜೊತೆ ಮೆಗ್ನೀಷಿಯಂ ಆಕ್ಸೈಡ್, ಈಗ ಎಕ್ಸಾಂಪಲ್ ಮೆಗ್ನೀಷಿಯಂ ರಿಯಾಕ್ಟ್ ಆಗುತ್ತೆ, ಸೋಡಿಯಂ ರಿಯಾಕ್ಟ್ ಆಗುತ್ತೆ, ಎಲ್ಲ ರಿಯಾಕ್ಟ್ ಆದ್ರೂ ಒಂದೇ ರೀತಿ ರಿಯಾಕ್ಷನ್ ಕೊಡ್ತಿತ್ತಾ? ಇಲ್ಲ, ಒಂದೇ ರೀತಿ ರಿಯಾಕ್ಷನ್ ಕೊಡ್ತಿರ್ಲಿಲ್ಲ. ಬಟ್ ಅದು ಏನ್ ಮಾಡ್ತಿತ್ತು? ಒಂದೊಂದು ಮೆಟಲ್, ಒಂದೊಂದು ಪರ್ಟಿಕ್ಯುಲರ್ ಆಕ್ಸಿಜನ್ ಆಗಲಿ, ಪರ್ಟಿಕ್ಯುಲರ್ ವಾಟರ್ ಆಗಲಿ, ಯಾವುದೇ ಆಗಲಿ, ಅದು ಅದ್ರ ಡಿಪೆಂಡಿಂಗ್ ಅದ್ರ ರಿಯಾಕ್ಟಿವಿಟಿ ಪ್ರಕಾರ ಅದು ರಿಯಾಕ್ಷನ್ ಆಗ್ತಿತ್ತು, ಕರೆಕ್ಟ್ ಅಲ್ವಾ? ಮತ್ತೆ ಇದು ವಾಟರ್ ಅಂಡ್ ಆಸಿಡ್ಸ್, ಅದನ್ನ ವಾಟರ್ ಮತ್ತೆ ಆಸಿಡ್ ಅಲ್ಲಿ ಚೆಕ್ ಮಾಡಿದೀವಿ. ಬಟ್ ಆಲ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ದೀಸ್ ರಿಯೇಜೆಂಟ್ಸ್. ಸೊ ವಿ ಆರ್ ನಾಟ್ ಏಬಲ್ ಟು ಪುಟ್ ಆಲ್ ದ ಮೆಟಲ್ ಸ್ಯಾಂಪಲ್ಸ್ ವಿ ಹ್ಯಾಡ್ ಕಲೆಕ್ಟೆಡ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ. ನಾವು ಜಸ್ಟ್ ವಾಟರ್ ಮತ್ತೆ ಆಕ್ಸಿಜನ್ ಜೊತೆ, ಯಾಕಂದ್ರೆ ಸಮ್ ಆಫ್ ದ ಮೋಸ್ಟ್ ಎಲಿಮೆಂಟ್ಸ್ ಯಾವುದು, ಈಗ ತಗೊಳ್ಳಿ ಇನರ್ಟ್ ಮೆಟಲ್ಸ್ ಯಾವ್ಯಾವು, ನೋಬಲ್ ಮೆಟಲ್ಸು, ಗೋಲ್ಡು, ಬೆಳ್ಳಿ, ಇವ್ಯಾವು ರಿಯಾಕ್ಟ್ ಆಗಲ್ಲ. ಹಾಗಾದ್ರೆ ನಾವು ಇದರಿಂದ ಬರೀ ವಾಟರ್ ಮತ್ತೆ ಇದರಿಂದ ನಾವು ಅದನ್ನ ರಿಯಾಕ್ಟಿವ್ ಮೆಟಲ್ಸ್ ಆಗಿ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಮೆಟಲ್ನ ಇನ್ನೊಂದು ಮೆಟಲ್ ಸಾಲ್ಟ್ ಜೊತೆ ರಿಯಾಕ್ಷನ್ ಮಾಡಿದಾಗ ನಮಗೆ ರಿಯಾಕ್ಟಿವಿಟಿ ಮೆಟಲ್ ಬಗ್ಗೆ ತಿಳ್ಕೊಂತು. ಏನಾಗುತ್ತೆ? ಇಫ್ ಹಿಟ್ ಈಸ್ ಸಿಂಪಲ್ ಅಂಡ್ ಈಸಿ. ಇಫ್ ಮೆಟಲ್ ಎ ಡಿಸ್ಪ್ಲೇಸಸ್ ಮೆಟಲ್ ಬಿ ಫ್ರಮ್ ಇಟ್ ಸೊಲ್ಯೂಷನ್, ಇಟ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಬಿ. ಒಂದು ಸೊಲ್ಯೂಷನ್ ಅಲ್ಲಿ ಬಿ ಡಿಸ್ಪ್ಲೇಸ್ ಮಾಡ್ತಿದೆ, ಎ ಬಿಲಿ ಎ ಮೆಟಲ್ ಬಿ ನ ಡಿಸ್ಪ್ಯಾಚ್ ಮಾಡ್ತಿದೆ ಅಂದ್ರೆ, ಆಚೆ ಕಳಿಸ್ತಿದೆ ಅಂದ್ರೆ ಏನರ್ಥ? ಎ ಬಿಗಿಂತ ಮೋರ್ ರಿಯಾಕ್ಟಿವ್ ಆಗಿರುತ್ತೆ ಅಂತ ಅರ್ಥ. ತುಂಬಾ ಸಿಂಪಲ್. ಏನಾಗುತ್ತೆ ರಿಯಾಕ್ಷನ್? ಮೆಟಲ್ ಎ ಸಾಲ್ಟ್ ಸೊಲ್ಯೂಷನ್ ಆಫ್ ಬಿ ಇಸ್ ಈಕ್ವಲ್ ಟು ಸಾಲ್ಟ್ ಸೊಲ್ಯೂಷನ್ ಆಫ್ ಎ ಪ್ಲಸ್ ಮೆಟಲ್ ಬಿ. ಫಾರ್ ಎಕ್ಸಾಂಪಲ್ ಯಾವುದು ಈಗ ನೋಡಿದ್ವಲ್ಲ, ಯಾವುದು? ಐರನ್ ಪ್ಲಸ್ CuSO4 ಅದು ಏನ್ ಕೊಡುತ್ತೆ? ಐರನ್ ಸಲ್ಫೇಟ್ ಕೊಡುತ್ತೆ, ಪ್ಲಸ್ ಕಾಪರ್ ರಿಲೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈ ರೀತಿ ಆಗುತ್ತೆ. ಏನಾಗುತ್ತೆ? ಮೆಟಲ್ ಮೆಟಲ್ ಬಿಲಿ ಇರೋ ಮೆಟಲ್ನ ಇದನ್ನ ಡಿಸ್ಪ್ಯಾಚ್ ಮಾಡುತ್ತೆ. ಡಿಸ್ಪ್ಯಾಚ್ ಮಾಡಿ ಐರನ್ ಸಲ್ಫೇಟ್ ಮತ್ತೆ ಕಾಪರ್ ಆಗಿ ಇದಾಗುತ್ತೆ. ಅಕಾರ್ಡಿಂಗ್ ಟು ವಿಚ್ ಮೆಟಲ್ ಕಾಪರ್ ಆರ್ ಐರನ್ ಮೋಸ್ಟ್ ರಿಯಾಕ್ಟಿವ್? ಯಾವುದು? ಅಬ್ಸಲ್ಯೂಟ್ಲಿ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್, ಕರೆಕ್ಟಾ? ಐರನ್ಗೆ ಯಾವಾಗೂ ಮೋರ್ ರಿಯಾಕ್ಟಿವ್ ಇರುತ್ತೆ. ಹಾಗಾದ್ರೆ ಈಗ ಇಲ್ಲಿದೆ ನೋಡಿ, ಒಂದು ಆಕ್ಟಿವಿಟಿ ಇದೆ, ಏನ್ ಹೇಳಿ? ಕಾರ್ಕು, ಥ್ರೆಡ್ ಇದೆ. ಈಗ ಆಕ್ಟಿವಿಟಿ ಮಾಡಿದ್ವಲ್ಲ, ಈ ರೀತಿ ಸೆಟಪ್ ಇರುತ್ತೆ. ಯಾವ ರೀತಿ ಅಂದ್ರೆ, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ಐರನ್ ನೇಲ್ ಇದಾಕಿದೀವಿ, ಇದಾಗಿದೆ. ಏನಾಗಿದೆ? ಈ ಬ್ಲೂ ಕಲರ್ ಇರೋ ಸೊಲ್ಯೂಷನ್ ಏನಾಗುತ್ತೆ? ಕಲರ್ಲೆಸ್ ಆಗುತ್ತೆ. ಏನಾಗುತ್ತೆ?
ಕಲರ್ಲೆಸ್. ಅದೇ ಇದು ಕಾಪರ್ ವೈರು ಏನಿರುತ್ತೆ ಐರನ್ ಸಲ್ಫೇಟ್ ಸೊಲ್ಯೂಷನ್ ಅದೇ ಇರುತ್ತೆ. ಐರನ್ ಮೇಲೂ ಈ ಕಲರ್ ಆಗಿರುತ್ತೆ, ಯಾಕಂದ್ರೆ ಐರನ್ ಸಲ್ಫೇಟ್ ಫಾರ್ಮೇಶನ್ ಆಗುತ್ತೆ. ಏನ್ ಫಾರ್ಮೇಶನ್ ಆಗುತ್ತೆ? FeSO4 ಫಾರ್ಮೇಶನ್ ಆಗುತ್ತೆ. ಎನಿ ಡೌಟ್? ಏನೇ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಅದೇ ಈಗ ಇದನ್ನೆಲ್ಲ ಇದು ಮಾಡೋದವಲ್ಲ, ಆಗ ಏನಾಯ್ತು ಅಂದ್ರೆ ಪ್ರತಿಯೊಂದು ಮೆಟಲ್ ಜೊತೆ ಮೆಟಲ್ ಸಾಲ್ಟ್ಸ್ ನ ರಿಯಾಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಅದರಿಂದ ನಮಗೆ ಒಂದು ಸೀರೀಸ್ ಆಫ್ ಎಲಿಮೆಂಟ್ಸ್ ನ ಮಾಡ್ತೀವಿ. ಅದನ್ನ ಏನಂತ ಕರೀತಾರೆ? ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ದಿ ರಿಯಾಕ್ಟಿವಿಟಿ ಸೀರೀಸ್. ದ ರಿಯಾಕ್ಟಿವಿಟಿ ಸೀರೀಸ್ ಇಸ್ ಎ ಲೀಸ್ಟ್ ಆಫ್ ಮೆಟಲ್ಸ್ ಅರೇಂಜ್ಡ್ ಇನ್ ದಿ ಆರ್ಡರ್ ಆಫ್ ಡಿಕ್ರೀಸಿಂಗ್ ಆಕ್ಟಿವಿಟೀಸ್. ರಿಯಾಕ್ಟಿವಿಟಿ ಸೀರೀಸ್ ಏನು? ಇದು ಒಂದು ಅರೇಂಜ್ಮೆಂಟ್, ಲೀಸ್ಟ್ ಆಫ್ ಅರೇಂಜ್, ಒಂದು ಮೆಟಲ್ಸ್ ಲೀಸ್ಟ್ ಯಾವ ರೀತಿ ಇರುತ್ತೆ? ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರುತ್ತೆ. ಏನಪ್ಪಾ ಅಂದ್ರೆ ಉದ್ದ ಯಾವುದು ಜಾಸ್ತಿ ಮೋರ್ ರಿಯಾಕ್ಟಿವ್ ಆಗುತ್ತೆ ಅದು ಫಸ್ಟ್ ಇರುತ್ತೆ, ಯಾವುದು ಲೆಸ್ ರಿಯಾಕ್ಟಿವ್ ಆಗ್ತಾ 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 ಬರುತ್ತೆ ನೋಡಿ ಈಗಿರುತ್ತೆ. ಯಾವ ರೀತಿ 8x8 ಸ್ಕೂಲಲ್ಲಿ ಮಾಡ್ತಾರೆ ನೋಡಿ ಅದೇ ರೀತಿ ಇರುತ್ತೆ. ಅರ್ಥ ಆಯ್ತಾ? ಆಫ್ಟರ್ ಪರ್ಫಾರ್ಮಿಂಗ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ಪೆರಿಮೆಂಟ್ಸ್ ದಿ ಫಾಲೋಯಿಂಗ್ ಸೀರೀಸ್ ನೋನ್ ಆಸ್ ದಿ ರಿಯಾಕ್ಟಿವಿಟಿ ಆರ್ ಆಕ್ಟಿವ್ ಸೀರೀಸ್ ಹ್ಯಾಸ್ ಬಿನ್ ಡೆವಲಪ್ಡ್. ಈಗ ನಾವು ಡಿಸ್ಪ್ಯಾಚ್ ಯಾವಾಗ ಈಗ ಐರನ್ ಕಾಪರ್ ನೋಡಿದ್ವಲ್ವಾ, ಪ್ರತಿಯೊಂದು ಮೆಟಲ್ದು ಅದರದ್ದು ಆಪೋಸಿಟ್ ಮೆಟಲ್ ಸಲ್ಫೇಟ್ ಜೊತೆ ಏನ ಮಾಡ್ಕೊಂಡು ಬರ್ತಾರೆ. ಆಗ ಗೊತ್ತಾಗುತ್ತೆ ಯಾವ ಮೆಟಲ್ನ ಡಿಸ್ಪ್ಯಾಚ್ ಮಾಡುತ್ತೆ, ಅವಾಗ ಅದು ಅದಕ್ಕಿಂತ ಮೋರ್ ರಿಯಾಕ್ಟಿವ್ ಇರುತ್ತೆ. ಈ ರೀತಿ ಒಂದು ಸೀರೀಸ್ನ ಮಾಡ್ಕೊಂಡ್ ಬರ್ತಾರೆ. ಆವಾಗ ಯಾವ್ದಿದೆ? ಫಸ್ಟ್ ಯಾವ್ದು ಬರುತ್ತೆ? ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಅಪ್ ಟು ಇಲ್ಲಿ ತನಕ ಇದನ್ನ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸ್ ಅಂತ ಕರೀತಾರೆ. ಆಮೇಲೆ ಜಿಂಕ್, ಐರನ್, ಲೆಡ್, ಹೈಡ್ರೋಜನ್. ನೀವು ಅಬ್ಸರ್ವ್ ಮಾಡಿ, ಹೈಡ್ರೋಜನ್ ಆಸ್ ವೆಲ್ ಅಸ್ ಮೆಟಲ್ ಅಲ್ಲೂ ಬರುತ್ತೆ, ಆಸ್ ವೆಲ್ ಅಸ್ ನಾನ್ ಮೆಟಲ್ ಅಲ್ಲೂ ಬರುತ್ತೆ. ಅದಕ್ಕೆ ಎರಡೂ ಕ್ಯಾರೆಕ್ಟರ್ ಇದೆ. ಅದು ಮೆಟಲ್ ನಾನ್ ಮೆಟಲ್ ಅಂತ ಇದುವರೆಗೂ ಕ್ಲಾರಿಟಿ ಕೊಡಕ್ಕಾಗಿಲ್ಲ. ಓಕೆನಾ? ಅಪ್ ಟು ಹೈಡ್ರೋಜನ್ ಇಟ್ ಈಸ್ ಆನ್ ಮಾಡರೇಟ್ಲಿ ರಿಯಾಕ್ಟಿವ್ ಎಲಿಮೆಂಟ್ಸ್. ನೆಕ್ಸ್ಟ್ ಕಾಪರು, ಮರ್ಕ್ಯೂರಿ, ಸಿಲ್ವರು, ಗೋಲ್ಡ್ ಇದೆಲ್ಲ ಏನು? ಲೆಸ್ ರಿಯಾಕ್ಟಿವ್ ಅಥವಾ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ಸ್. ಈ ರೀತಿ ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನೇ ಡೌಟ್ಸ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಆಮೇಲೆ ಹಾಗಾದ್ರೆ ಕ್ವಶನ್ ಸಾಲ್ವ್ ಮಾಡೋಣ. ಕಾಮನ್, ನಾನು ಕ್ವಶನ್ ಸಾಲ್ವ್ ಮಾಡಾಗ ನೀವು ಆನ್ಸರ್ನ ಕೊಡಬೇಕು. ಓಕೆನಾ? ಅರ್ಥ ಆಯ್ತಾ? ಓಕೆ, ಫಸ್ಟ್ ಕ್ವಶನ್ ಏನಿದೆ? ವೈ ಈಸ್ ಸೋಡಿಯಂ ಕೆಪ್ಟ್ ಇಮ್ಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್? ಏನು? ಸೋಡಿಯಮ್ಮು ಕೆರೋಸಿನ್ ಆಯಿಲ್ ಅಲ್ಲಿ ಯಾಕೆ ಇಮರ್ಸ್ ಮಾಡ್ತಾರೆ? ಬಿಕಾಸ್ ಸೋಡಿಯಂ ಇಸ್ ಹೈಲಿ ರಿಯಾಕ್ಟಿವ್ ಟು ಏರ್. ಅದಕ್ಕೆ ಹೈಲಿ ರಿಯಾಕ್ಟಿವ್ ಇರುತ್ತೆ. ಏನಾಗುತ್ತೆ? ಏರ್ ಜೊತೆ ರಿಯಾಕ್ಟ್ ಆದಾಗ Na ಅಲ್ವಾ? ಸೊ Na2Na plus O2 ಇಸ್ ಗಿವ್ ರೈಸ್ ಟು Na2O. ಈ ರೀತಿ ಆಗೋ ಕಾರಣದಿಂದ ನಾವು ಸೋಡಿಯಂನ ಆಲ್ವೇಸ್ ಸ್ಟೋರ್ಡ್ ಇನ್ ಕೆರೋಸಿನ್. ಕರೆಕ್ಟಾ? ಮತ್ತೆ ರೈಟ್ ದ ಈಕ್ವೇಶನ್ ಫಾರ್ ದಿ ರಿಯಾಕ್ಷನ್ ಆಫ್ ಐರನ್ ವಿತ್ ಸ್ಟೀಮ್, ಕ್ಯಾಲ್ಸಿಯಂ ವಿತ್ ಪೊಟ್ಯಾಷಿಯಂ ವಿತ್ ವಾಟರ್. ಐರನ್ ವಿತ್ ಸ್ಟೀಮ್ ಏನು? ಐರನ್ ವಿತ್ ಸ್ಟೀಮ್. ಐರನ್ ಅಂದ್ರೆ Fe, ಸ್ಟೀಮ್ ಇಸ್ ನಥಿಂಗ್ ಬಟ್ ವಾಟರ್ ಅಲ್ವಾ? H2O. ಏನಾಗುತ್ತೆ? ಯಾವುದೇ ಒಂದು ಮೆಟಲ್ ಇದಾದ್ರಿಗೆ FeOH ಐರನ್ ಆಕ್ಸೈಡ್ ಆಗುತ್ತೆ. ಬಟ್ ಇಲ್ಲಿ ಐರನ್ಗೆ ಎರಡು ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಯಾವುದು? ಆಕ್ಸಿಡೇಷನ್ 2, ಆಕ್ಸಿಡೇಷನ್ 3, ಡಿಪೆಂಡಿಂಗ್ ಅಪಾನ್ ಆಪೋಸಿಟ್ ಏನಿರುತ್ತೆ ಅದಿರುತ್ತೆ. ಈಗ OH ಮೈನಸ್ಗೆ ಎಷ್ಟಿರುತ್ತೆ? 2 ಇರುತ್ತೆ. ಐರನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? 3. ಅದಕ್ಕೆ FeOH2 ಐರನ್ದು 2 ಇರುತ್ತೆ. ಓಕೆನಾ? ಅರ್ಥ ಆಯ್ತಾ? ಕರೆಕ್ಟ್ ಆಗಿದೆಯಾ ಫಾರ್ಮುಲಾ? ನಾವು ಗ್ರೇಡ್ 9 ಅಲ್ಲಿ ತಿಳ್ಕೊಂಡಿದ್ದೀವಿ. ಫಾರ್ಮುಲಾ ಬರೆಯಕ್ಕೆ 3 ಇಂಪಾರ್ಟೆಂಟ್. ಯಾವ್ದು? ಫಸ್ಟ್ ನಾವು ಮೆಟಲ್ಸ್ನ ಬರೀಬೇಕು, ಎರಡು ಚಾರ್ಜ್ ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡಬೇಕು. ಐರನ್ದು 2+, OH ಮೈನಸ್ದು 2- ಎರಡು ಬ್ಯಾಲೆನ್ಸ್ ಆಗಿದೆ ಅಲ್ವಾ? ಮತ್ತೆ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ನ ಬ್ರಾಕೆಟ್ ಅಲ್ಲಿ ಬರೆದು ಅದ್ರದ್ದು ಏನಿರುತ್ತೆ, ಎಷ್ಟಿರುತ್ತೆ ಅದನ್ನ ಬ್ರಾಕೆಟ್ ಇಂದ ಆಚೆ ಬರೀಬೇಕು. ಕರೆಕ್ಟ್ ಆಗಿದೆ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಿದೆ? ಸ್ಯಾಂಪಲ್ ಆಫ್ ಕ್ಯಾಲ್ಸಿಯಂ ವಿತ್ ಪೊಟ್ಯಾಷಿಯಂ ವಿತ್ ವಾಟರ್. ಕ್ಯಾಲ್ಸಿಯಂ ಅಂಡ್ ಪೊಟ್ಯಾಷಿಯಂ ವಿತ್ ವಾಟರ್. ಕ್ಯಾಲ್ಸಿಯಂ ಪೊಟ್ಯಾಷಿಯಂ ವಾಟರ್ ಜೊತೆ ಆದ್ರೆ ಏನಾಗುತ್ತೆ? ಕ್ಯಾಲ್ಸಿಯಂ CaH2O. ಇಟ್ಸ್ ಗಿವ್ ರೈಸ್ ಟು, ತುಂಬಾ ಈಸಿ ಕ್ವಶನ್. ಏನು? CaOH ಟ್ವೈಸ್ ಕ್ಯಾಲ್ಸಿಯಂ. ಇನ್ನೊಂದು ಯಾವುದು? ಪೊಟ್ಯಾಷಿಯಂ ಏನು? KOH ಅಲ್ವಾ? ಬೇಸ್ ಆಗುತ್ತೆ. ತುಂಬಾ ಸಿಂಪಲ್. ಏನು? K+H2O which give rise to KOH. Any doubt my dear electrons? ಫಸ್ಟ್ ಏನಾಗುತ್ತೆ? ಮೆಟಲ್ ಆಕ್ಸೈಡ್ ಆಗುತ್ತೆ. ಮೆಟಲ್ ಆಕ್ಸೈಡ್ ನ ವಾಟರ್ ಮತ್ತೆ ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ? ಮೆಟಲ್ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ? ಮತ್ತೆ ನೆಕ್ಸ್ಟ್ ಕ್ವಶನ್ ಏನು? ಸ್ಯಾಂಪಲ್ ಆಫ್ 4 metals ABCD we are taken and added to the following solution one by one. The result obtained have been tabulated as follows.
ಐರನ್ ಸಲ್ಫೇಟು, ಕಾಪರ್ ಸಲ್ಫೇಟು, ಜಿಂಕ್ ಸಲ್ಫೇಟು, ಸಿಲ್ವರ್ ನೈಟ್ರೇಟು. ಎ ನೋ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟು, ನೋ ರಿಯಾಕ್ಷನ್ ಐರನ್, ನೋ ರಿಯಾಕ್ಷನ್ ನೋ ಇದೆ ಅಲ್ವಾ, ಇದು ಡಿಸ್ಪ್ಲೇಸ್ ಆಗುತ್ತೆ. ಹಾಗಾದ್ರೆ ಯೂಸ್ ದ ಟೇಬಲ್ ಅಬೌವ್ ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂಡ್ ಮೆಟಲ್ ABCD ವಿಚ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸ್. ಯಾವುದು? ಐರನ್, ಕಾಪರು, ಜಿಂಕು, ಸಿಲ್ವರ್. ಯಾವುದು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಯಾವ್ದು ಇರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಏನ್ ಆನ್ಸರು? ವಿಚ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್. ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಏನ್ ಮಾಡುತ್ತೆ ಹೇಳಿ? ಇನ್ನೊಂದು ರಿಯಾಕ್ಟಿವ್ ಮೆಟಲ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಏನ್ ಮಾಡುತ್ತೆ? ಈ ಐರನ್ ಸಲ್ಫೇಟು ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆದಾಗ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಹಾಗಾದ್ರೆ ವಿಚ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್? ಯಾವುದು? ಐರನ್. ಐರನ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್. ಸೆಕೆಂಡ್ ಕ್ವಶನ್, ವಾಟ್ ವುಡ್ ಯು ಹ್ಯಾವ್ ಅಬ್ಸರ್ವ್ ಇಫ್ ಬಿ ಇಸ್ ಆಡೆಡ್ ಟು ಎ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್? ಬಿ ಕಾಪರ್ ಸಲ್ಫೇಟ್ಗೆ ಆಡ್ ಮಾಡಿದಾಗ ಏನಾಯ್ತು? ಏನಾಗುತ್ತೆ? ABCD ಇಲ್ಲಿ ಖಾಲಿ ಇದೆ. ಏನಾಗುತ್ತೆ? ಇಟ್ ನೋ ರಿಯಾಕ್ಷನ್ ಆಗುತ್ತೆ. ಏನಾಗುತ್ತೆ? ನೋ ರಿಯಾಕ್ಷನ್. ನೆಕ್ಸ್ಟ್, ವುಡ್ ಯು ಅಬ್ಸರ್ವ್ ಬಿ ಇಸ್ ಆಡೆಡ್, ಅದಾಯ್ತು. ಕಾಪರ್ಸ್ ಅರೇಂಜ್ ದ ಮೆಟಲ್ಸ್ ABCD ಇನ್ ದಿ ಆರ್ಡರ್ ಆಫ್ ಡಿಕ್ರೀಸಿಂಗ್ ರಿಯಾಕ್ಟಿವಿಟಿ. ಅದ್ರ ಮೆಟಲ್ದು ABCD ಫಸ್ಟ್ ಯಾವ್ದು ಬರುತ್ತೆ? ಐರನ್ ಬರುತ್ತೆ, ನೆಕ್ಸ್ಟ್ ಜಿಂಕ್, ಆಮೇಲೆ ಕಾಪರ್, ಆಮೇಲೆ ಸಿಲ್ವರ್ ಲಾಸ್ಟ್ ಅಲ್ಲಿ ಬರುತ್ತೆ. ಕರೆಕ್ಟಾ? ಐರನ್ದು ಏನು? Fe. ಕರೆಕ್ಟಾ? ಎನಿ ಡೌಟ್ ಇರಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ವಿಚ್ ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಆಡೆಡ್ ಟು ಎ ರಿಯಾಕ್ಟಿವ್ ಮೆಟಲ್? ರೈಟ್ ದ ಕೆಮಿಕಲ್ ರಿಯಾಕ್ಷನ್ ವೆನ್ ದ ಐರನ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ H2SO4. ಏನು? ಯಾವ್ದಾದ್ರೂ ಒಂದು ಮೆಟಲ್ ಡೈಲ್ಯೂಟ್ HCl ಹಾಕಿದಾಗ ಏನ್ ಬರುತ್ತೆ ಅಂತ ಇದೆ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನಿರುತ್ತೆ ಹೇಳಿ? ಅಬ್ಸಲ್ಯೂಟ್ಲಿ ಏನಾಗುತ್ತೆ ಗೊತ್ತಾ? ಏನು? ಯಾವ್ದಾದ್ರು ಮೆಟಲ್ ತಗೊಳ್ಳಿ, ಯಾವ್ದು ಹೈಲಿ ರಿಯಾಕ್ಟಿವ್ ಅಂದ್ರೆ ಸೋಡಿಯಂ ತಗೋಬೇಕು ಅಲ್ವಾ? H2SO4 ಹಾಕಿದ್ರೆ ಏನಾಗುತ್ತೆ? ಸೋಡಿಯಂ ಆಕ್ಸೈಡ್ ಮತ್ತೆ ಇನ್ನೇನು ರಿಲೀಸ್ ಆಗುತ್ತೆ? H2 ಗ್ಯಾಸ್ ರಿಲೀಸ್ ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಏನಾಗುತ್ತೆ? ಸೋಡಿಯಂ ಸಲ್ಫೇಟ್ ಮತ್ತೆ Na2SO4 ಪ್ಲಸ್ H2 ಗ್ಯಾಸ್ ರಿಲೀಸ್ ಆಗುತ್ತೆ. ಇದು ರಿಯಾಕ್ಷನ್ ಅಲ್ವಾ? ನೆಕ್ಸ್ಟ್ ಕ್ವಶನ್, ವಾಟ್ ವಿಡ್ ಯು ಡಿಸರ್ವ್ ವೆನ್ ಜಿಂಕ್ ಇಸ್ ಆಡೆಡ್ ಟು ಎ ಸೊಲ್ಯೂಷನ್ ಆಫ್ ಐರನ್ ಸಲ್ಫೇಟ್? ರೈಟ್ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಜಿಂಕು ಐರನ್ ಸಲ್ಫೇಟ್ ಆಡ್ ಆದ್ರೆ ಏನಾಗುತ್ತೆ? ರಿಯಾಕ್ಟಿವ್ ಮೆಟಲ್ಸ್ ಅಲ್ಲಿ ನೋಡಿ, ಜಿಂಕು ಐರನ್ ಗಿಂತ ಮೋಸ್ಟ್ ರಿಯಾಕ್ಟಿವ್ ಆಗಿದೆ ಅಲ್ವಾ? ಹಾಗಾದ್ರೆ ಈ ಸೀರೀಸ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ಜಿಂಕ್ ಬರುತ್ತೆ ಅಲ್ವಾ? ಯಾರು ಹೇಳೇ ಇಲ್ಲ ರಾಂಗ್ ಸರ್ ಅಂತ. ಯಾರು ಹೇಳಿದಾರೆ ನೋಡ್ತೀನಿ ಕಾಮೆಂಟ್ ಸೆಕ್ಷನ್. ಯಾರು ಹೇಳಿರ್ತಾರೆ ಅವ್ರ ಹೆಸರನ್ನ ನಾನು ನನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ. ಅಥವಾ ಟಾಪ್ 3 ಯಾರಿರ್ತಾರೆ ಅವ್ರಿಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಸ್ಪೆಷಲ್ ಗಿಫ್ಟ್ ಬೇಕಾ? ಆನ್ಸರ್ ದ ಕ್ವಶನ್ಸ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆಗಕ್ಕೆ ಮಾತ್ರ ಮರಿಬೇಡಿ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ? ಜಿಂಕು ಐರನ್ ರೀಪ್ಲೇಸ್ ಮಾಡುತ್ತೆ. ಜಿಂಕ್ ರೀಪ್ಲೇಸ್ ಮಾಡಿ ಏನಾಗುತ್ತೆ? ಜಿಂಕ್ ಸಲ್ಫೇಟ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಬರೀರಿ ಅಂತ ಇದೆ. ಏನಿದೆ ಕೆಮಿಕಲ್ ರಿಯಾಕ್ಷನ್? ಇಲ್ಲಿ ಬರೆಯೋಣ, ಕ್ಲಿಯರ್ ಮಾಡ್ಬಿಡ್ತೀನಿ. ಜಿಂಕು ಪ್ಲಸ್ ಐರನ್ ಸಲ್ಫೇಟ್ FeSO4 ರಿಲೀಸ್ ಆಯ್ತು ಅಂದ್ರೆ ಏನಾಗುತ್ತೆ? ಜಿಂಕ್ ಸಲ್ಫೇಟು ಐರನ್ ಕಾಂಪೌಂಡ್ ಬರುತ್ತೆ. ಏನೇ ಡೌಟ್ ಇರಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ನಾನಿದ್ದೀನಿ, ನಿಮ್ಮ ಸುಹಾಸ್ ಸರ್ ಇದ್ದೀನಿ. ನನ್ನ ಪ್ರಾಮಿಸ್ ಏನು ಹೇಳಿ? ನೀವು ಔಟ್ ಆಫ್ 4 ತೆಗಿಬೇಕು ಕೆಮಿಸ್ಟ್ರಿ ಪೋರ್ಷನ್ ಅಲ್ಲಿ. ಅದು ನನ್ನ ಪ್ರಾಮಿಸ್ ಅಲ್ವಾ? ಏನೇ ಡೌಟ್ ಇರಲಿ, ಯಾವುದೇ ಸಬ್ಜೆಕ್ಟ್, ಓಕೆ, ಯಾವುದೇ ಯೂನಿಟ್ಸ್ ಆಗಲಿ, ಯಾರೇ ತಗೊಳ್ಳಿ, ಕೆಮಿಸ್ಟ್ರಿಲಿ ಯಾವುದೇ 9th 10th ಅಲ್ಲಿ ಯಾವುದೇ ಯೂನಿಟ್ ಆಗಲಿ, ನಿಮ್ಗಿಂತ ಕ್ವಶನ್ಗೆ ಆನ್ಸರ್ ಸಿಗ್ತಿಲ್ಲ ಸರ್ ಅಂತ ಗೊತ್ತಾದರೂ ಪರವಾಗಿಲ್ಲ, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿತಿನ್ ಹಾಫ್ ಅನ್ ಅವರ್ ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ನಾನಿದ್ದೀನಿ, ನಿಮ್ಮ ಸುಹಾಸ್ ಸರ್ ನಿಮ್ಮ ಜೊತೆಯಲ್ಲಿದ್ದೀನಿ. ನಿಮಗೆ ಪಕ್ಕ ಔಟ್ ಆಫ್ 4 ತೆಗಿಸ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಅರ್ಥ ಆಯ್ತಾ? ಮೆಟಲ್ಸ್ ಬೇರೆ ಮೆಟಲ್ಸ್ ಸಾಲ್ಟ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತ ರಿಯಾಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೋ ಒಂದು ಮೆಟಲ್ ರಿಯಾಕ್ಟ್ ಆಗೋ ಮೆಟಲ್ದು ರಿಯಾಕ್ಟಿವಿಟಿ ಈ ಮೆಟಲ್ ಸೊಲ್ಯೂಷನ್ಗಿಂತ ಜಾಸ್ತಿ ಇತ್ತು ಅಂದರೆ ಆ ಮೆಟಲ್ನ ಇನ್ನೊಂದು ಮೆಟಲ್ ಏನು ಮಾಡುತ್ತೆ? ಡಿಸ್ಪ್ಯಾಚ್ ಮಾಡುತ್ತೆ. ಏನು ಮಾಡುತ್ತೆ? ಡಿಸ್ಪ್ಯಾಚ್ ಇಸ್ ನಥಿಂಗ್ ಬಟ್ ಅದನ್ನ ರಿಮೂವ್ ಮಾಡುತ್ತೆ ಅಲ್ವಾ?
ಏನೇ ಡೌಟ್ ಇರಲಿ ಎಲೆಕ್ಟ್ರಾನ್ಸ್ ತಿಳಿಸ್ಕೊಡಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಟಾಪಿಕ್ ಹೋಗೋಣವಾ? ಓಕೆ, ನೆಕ್ಸ್ಟ್ ಟಾಪಿಕ್. ಈಗ ಏನು ನೋಡ್ದೋ, ಮೆಟಲ್ಲು ಇನ್ನೊಂದು ಮೆಟಲ್ ಸಾಲ್ಟ್ಸ್ ಜೊತೆ ನೋಡ್ದೋ. ಅದೇ ರೀತಿ ಈ ಮೆಟಲ್ಸ್ ನಾನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಏನು? ಇನ್ ದ ಅಬೋವ್ ಆಕ್ಟಿವಿಟೀಸ್ ಯು ಸಾ ದ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಎ ನಂಬರ್ ಆಫ್ ರಿಯಜೆಂಟ್ಸ್. ವೈ ಡು ಮೆಟಲ್ಸ್ ರಿಯಾಕ್ಟ್ ಇನ್ ದಿಸ್ ಮ್ಯಾನರ್? Let us recall what we learnt about the electronic configuration of elements in class 11. ಓಕೆ, ಕ್ಲಾಸ್ 9th ಅಲ್ಲಿ ಈ ಮೆಟಲ್ಸು ಬೇಕಾದಷ್ಟು ಜೊತೆ ರಿಯಾಜೆಂಟ್ ಜೊತೆ ರಿಯಾಕ್ಟ್ ಆಗುತ್ತೆ. ಆಕ್ಸಿಜನ್ ಆಗಲಿ, ವಾಟರ್ ಆಗಲಿ, ಮೆಟಲ್ ಸಾಲ್ಟ್ಸ್ ಜೊತೆ ಆಗಲಿ ರಿಯಾಕ್ಟ್ ಆಗುತ್ತೆ. ಬಟ್ ಈ ಮೆಟಲ್ಲು ಇದೇ ಮ್ಯಾನರಲ್ಲಿ ರಿಯಾಕ್ಟ್ ಆಗಬೇಕಾದ್ರೆ ಒಂದು ಕಾರಣ ಇದೆ. ಏನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಗಾದರೆ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿದಾಗುತ್ತೆ ಅಂತ ನೋಡೋಣ. ವಿ ಲರ್ನ್ ದಿ ನೋಬಲ್ ಗ್ಯಾಸಸ್. ನಮ್ಗೆ ಗೊತ್ತಲ್ವಾ ನೋಬಲ್ ಗ್ಯಾಸಸ್ ಯಾವ್ದಾವ್ದು ಎಕ್ಸಾಂಪಲ್? ನೋಬಲ್ ಗ್ಯಾಸಸ್ಗೆ ಬೇಕಾದಷ್ಟಿದೆ. ಯಾವ್ದಾವುದು? ಹೀಲಿಯಮು, ಕ್ರಿಪ್ಟಾನು, ಆರ್ಗಾನು, ಬೇಕಾದಷ್ಟು ಏನಿದೆ ಎಕ್ಸಾಂಪಲ್ಸ್ ಇದೆ. ಇವುದ್ರಲ್ಲಿ ಏನಾಗಿರುತ್ತೆ? ನೋಬಲ್ ಗ್ಯಾಸ್ ಇಸ್ ನಥಿಂಗ್ ಬಟ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಫಿಲ್ ಆಗಿರುತ್ತೆ. ಈ ಹೀಲಿಯಂ ಅಲ್ಲಿ ಎಷ್ಟಿರುತ್ತೆ? ಔಟರ್ ಮೋಸ್ಟ್ ಅಲ್ಲಿ 2 ಇರುತ್ತೆ. ಕ್ರಿಪ್ಟಾನ್ ಅಲ್ಲಿ 8 ಇರುತ್ತೆ ಅಲ್ವಾ? 8. ಆರ್ಗಾನಲ್ಲೂ ಕೂಡ 8 ಇರುತ್ತೆ. ಈ ರೀತಿ ನಿಯಾನ್ ಅಲ್ಲಿ ಕೂಡ 8 ಇರುತ್ತೆ. ಇವೆಲ್ಲ ಏನಕ್ಕೆ ನಾವು ನೋಬಲ್ ಮೆಟಲ್ಸ್ ಅಂತ ಕರಿತೀವಿ, ನೋಬಲ್ ಗ್ಯಾಸಸ್ ಅಂತ ಕರಿತೀವಿ? ಯಾಕಂದ್ರೆ ಈ ಗ್ಯಾಸಸ್ ಯಾವುದೇ ರೀತಿಯ ಯಾವುದೇ ಎಲಿಮೆಂಟ್ಸ್ ಜೊತೆ ಅದು ರಿಯಾಕ್ಟ್ ಆಗಲ್ಲ. ವಿಚ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಅಲ್ವಾ? ಇದರಲ್ಲಿ ಕಂಪ್ಲೀಟ್ ಆಗಿ ವೇಲೆನ್ಸ್ ಫಿಲ್ ಆಗಿರುತ್ತೆ. ಅದಕ್ಕೆ ಏನಾಗುತ್ತೆ? ಲೆಟ್ ಅಸ್ ಹ್ಯಾವ್ ಎ ಲುಕ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೋಬಲ್ ಗ್ಯಾಸ್ ಅಂಡ್ ಸಮ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಹಾಗಾದ್ರೆ ಮೆಟಲ್ಸ್ಗೂ ನಾನ್ ಮೆಟಲ್ಸ್ಗೆ ಯಾವ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ ಅಂತ ನೋಡೋಣ. ಓಕೆನಾ? ನೆಕ್ಸ್ಟ್ 3.3 ನೋಡೋಣ. ಟೇಬಲ್ ಏನಿದೆ 3.3ಲಿ? ನೋಬಲ್ ಗ್ಯಾಸಸ್ಗೆಲ್ಲ ಏನಿರುತ್ತೆ? ಈ ರೀತಿ ಇರುತ್ತೆ. ಮೆಟಲ್ಸ್ ಸೋಡಿಯಂ ಟೋಟಲ್ ಎಷ್ಟಿದೆ? 11 ಇದೆ. 11ರಲ್ಲಿ ಕೆ ಶೆಲ್ 2, ಎಲ್ ಶೆಲ್ 8, ಎಂ ಶೆಲ್ 1, ಎನ್ ಶೆಲ್ ಏನೂ ಇಲ್ಲ. ಹಾಗಾದ್ರೆ ಫಸ್ಟ್ ಇಲ್ಲಿ ಏನಿರುತ್ತೆ? ನಾವು 9th ಅಲ್ಲಿ ಕಲ್ತಿದ್ವಲ್ಲ, ಪ್ರೋಟಾನು ನ್ಯೂಟ್ರಾನು ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಫಸ್ಟ್ ಶೆಲ್ ಅಲ್ಲಿ 2 ಇದೆ, ಸೆಕೆಂಡ್ ಶೆಲ್ ಅಲ್ಲಿ 8 ಇದೆ, ಎಲ್ ಶೆಲ್ ಅಲ್ಲಿ ಎಷ್ಟಿದೆ? 1 ಇದೆ. ಹಾಗಾದ್ರೆ ಸೋಡಿಯಂ ಇಸ್ ನಾವು ಕಲ್ತೋ ಈಗ ಏನು? ಸೋಡಿಯಂಗೆ ಎಷ್ಟು ವೇಲೆನ್ಸಿ ಇರುತ್ತೆ? ಎಲ್ಲ ಪ್ರತಿಯೊಂದು ಆಟಮ್ಗೂ ಒಂದು ಟೆಂಡೆನ್ಸಿ ಇದೆ. ಏನಿದೆ ಟೆಂಡೆನ್ಸಿ? ಅದು ಏನಾಗೋಕ್ಕೆ? ಸ್ಟೇಬಲ್ ಆಗೋಕ್ಕೆ. ಸ್ಟೇಬಲ್ ಆಗಬೇಕು ಅಂದ್ರೆ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಆಗೋಕ್ಕೆ ಅದು ಜಾಸ್ತಿ ಟ್ರೈ ಮಾಡುತ್ತೆ. ಆ ಕಾರಣಕ್ಕೆ ಈ ಒಂದು ಎಲೆಕ್ಟ್ರಾನ್ ನ ಸೋಡಿಯಂ ಏನ್ ಮಾಡುತ್ತೆ? ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿದಾಗ ಏನಾಗುತ್ತೆ? Na+. ಆಲ್ವೇಸ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಯಾಕಂದ್ರೆ ಮೆಟಲ್ಸ್ ಮ್ಯಾಕ್ಸಿಮಮ್ ವೇಲೆನ್ಸಿ ನೋಡಿ 1, 2, 3 ಅಲ್ವಾ? ಯಾವುದೇ ಒಂದು ಮೆಟಲ್ ತಗೊಳ್ಳಿ, ಮ್ಯಾಕ್ಸಿಮಮ್ ಬಂದು 1, 2, 3ನೇ ಮ್ಯಾಕ್ಸಿಮಮ್. 3 ಎಲೆಕ್ಟ್ರಾನ್. ಈಗ ನಿಮ್ಮ ಹತ್ರ 8 ಚಾಕ್ಲೇಟ್ಸ್ ಇದೆ ಅನ್ಕೊಳ್ಳಿ, ಓಕೆನಾ? ಇಲ್ಲ, ನಿಮ್ಮ ಹತ್ರ ಒಂದು 20 ಎಷ್ಟೇ ಇದೆ ಅಂತ ತಿಳ್ಕೊಳ್ಳಿ. ಸರ್ಗೆ ನೀವು ಎಷ್ಟಿರ್ಲಿ, ಫಸ್ಟ್ ಶೆಲ್ಲಲ್ಲಿ ಒಂದ್ಸಲಿ 2 ಕೊಡಬೇಕು, ಇನ್ನೊಂದ್ಸಲಿ 8 ಕೊಡಬೇಕು. 2 ಕೊಟ್ಟಾದ್ಮೇಲೆ 8 ಕೊಟ್ಕೊಂಡು ಹೋಗ್ತಾ ಇರಬೇಕು. ನಿಮ್ಗೆ ಗೊತ್ತಿಲ್ಲ ಸರ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸರ್ಗೆ ಏನ್ ಹೇಳಿದ್ದಾರೆ ಸರ್ರು? ನೀವು ಎಷ್ಟು ರೌಂಡ್ ಕೊಡ್ತೀರಾ ಲೆಕ್ಕ ಇಲ್ಲ, ಬಟ್ ನಿಮ್ಗೆ 8 ಕೊಡ್ಬೇಕು ಚಾಕ್ಲೇಟು ಸೆಕೆಂಡ್ ರೌಂಡ್ ಅಲ್ಲಿ ಕೊಟ್ರೆ ಅಂತ ಇದೆ. ಅವಾಗ ಏನ್ ಮಾಡ್ತೀರಾ ನೀವು? 3rd ರೌಂಡ್ಗೆ ಹೋಗ್ಬೇಕು. 3rd ರೌಂಡ್ ಅಲ್ಲಿ ನಿಮ್ಮ ಹತ್ರ ಒಂದೇ ಒಂದು ಚಾಕ್ಲೇಟ್ ಇದೆ. ನೀವು ಬೇರೆಯವರು, ಈಗ ನಿಮ್ ಫ್ರೆಂಡು, ನಿಮ್ ಕ್ಲೋಸ್ ಫ್ರೆಂಡ್ 7 ಚಾಕ್ಲೇಟ್ ಇರುತ್ತೆ. ನೀವು ಅವ್ನಿಗೆ 1 ಚಾಕ್ಲೇಟ್ ಕೊಡ್ತೀರಾ? ಇಲ್ಲ 7 ಚಾಕ್ಲೇಟ್ ಇನ್ನೊಂದ್ಸಲಿ ಹೋಗಿ ತಗೋಬರ್ತೀರಾ? ಎಲ್ಲರ ಹತ್ರ ಒಂದೊಂದು. ಏನ್ ಮಾಡ್ತೀರಾ ಹೇಳಿ? ಯಾವುದೇ ಕಾರಣಕ್ಕೂ 7 ತಗೊಳ್ಳೋದ್ ಬದಲು ಇಲ್ಲೇ ಗೆಲ್ಲೋಣ, ಬೇಗ ಗೆಲ್ಲೋಣ ಅಂದ್ಬಿಟ್ಟು ಏನ್ ಮಾಡ್ತೀರಾ? 1 ಚಾಕ್ಲೇಟ್ ನಿಮ್ ಫ್ರೆಂಡ್ ಕೊಡ್ತೀರಾ. ಅದೇ ರೀತಿ ಈ ಮೆಟಲ್ಸ್ ಏನ್ ಮಾಡುತ್ತೆ? 1, 2, 3 ಇರೋದು 5 ಎಲೆಕ್ಟ್ರಾನ್ ನ ಗೈನ್ ಮಾಡ್ಕೊಳ್ಳೋದು ಕಷ್ಟ. ಅದ್ರ ಬದಲು 1, 2, 3, 1, 2, 3 ಇರುತ್ತಲ್ಲ, ಅದನ್ನ ಈಸಿಯಾಗಿ ಬಿಟ್ಕೊಡುತ್ತೆ. ಇದೇ ಕಾರಣಕ್ಕೆ ಮೆಟಲ್ಸು ಆಲ್ಮೋಸ್ಟ್ ಎಲ್ಲ ರಿಯಾಕ್ಟಿವ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾಕಂದ್ರೆ ವಾಟರ್ ಅಲ್ಲಿ ರಿಯಾಕ್ಟಿವ್ ಯಾಕಾಗುತ್ತೆ ಅಂದ್ರೆ ದೀಸ್ ಆರ್ ಮೋಸ್ಟ್ ರಿಯಾಕ್ಟಿವ್. ಯಾಕಂದ್ರೆ 1, 2 ಇರುತ್ತೆ. ನನಗೆ ಏನ್ ಮಾಡ್ತೀನೋ ಗೊತ್ತಿಲ್ಲ, ನಾನು ವೇಲೆನ್ಸಿ ಆಗ್ಬೇಕು, ನಾನು ಏನಾಗಬೇಕು? ನೋಬಲ್ ಗ್ಯಾಸ್ ಆಗ್ಬೇಕು. ಆ ರೀತಿ ಆಗ್ಬೇಕು. ಏನೋ ಕಂಪ್ಲೀಟ್ಲಿ ವೇಲೆನ್ಸಿ ಫಿಲ್ ಆಗೋ ತನಕ ಬಿಡಲ್ಲ, ಆ ಎಲೆಕ್ಟ್ರಾನ್ ಬೇರೆಯವ್ರಿಗೆ ಕೊಡ್ತೀನಿ ಅಂತ ಅಂದ್ ಮಾಡುತ್ತೆ. ಅದೇ ರೀತಿ ನಾನ್ ಮೆಟಲ್ಸ್ ನೋಡೋಣ. ನೈಟ್ರೋಜನ್ ಎಷ್ಟಿದೆ? ವೇಲೆನ್ಸಿ 5 ಇದೆ. ವೇಲೆನ್ಸಿ ಕಂಡು ಹಿಡಿಯೋದು ಏನ್ ಹೇಳಿ? ಎಬ್ಬೋ 4 ಇತ್ತು ಅಂದ್ರೆ ನಾವು ಅದನ್ನ 8 ಇಂದ ಮೈನಸ್ ಮಾಡಬೇಕು. ಕರೆಕ್ಟಾ? 8 - 5 = 3. ಇಲ್ಲಿ 2, ಇಲ್ಲಿ 1. ಆಲ್ಮೋಸ್ಟ್ ಇತ್ರದೆಲ್ಲ ಏನಿರುತ್ತೆ ವೇಲೆನ್ಸಿ? ಇವ್ರದೆಲ್ಲ ನೆಗೆಟಿವ್ ಇರುತ್ತೆ. ಯಾಕಂದ್ರೆ 1, 2 ಬೇಕಾಗಿರುತ್ತೆ. ಈಗ 3 ಬೇಕು. ಈಗ ಯಾವ್ದು ಎಕ್ಸಾಂಪಲ್? ಈಗ ಕ್ಯಾಲ್ಸಿಯಂ ಅಲ್ಲ, ಅಲ್ಯೂಮಿನಿಯಂ 3 ಕೊಡುತ್ತಲ್ಲ, ಅವಾಗ ಏನ್ ಮಾಡುತ್ತೆ? ನೈಟ್ರೋಜನ್ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಆಕ್ಸಿಜನ್ 2 ಬೇಕು. ಸೋಡಿಯಂ 1 ಕೊಡುತ್ತೆ. ಇನ್ನೊಂದು ಸೋಡಿಯಂ ಮೆಟಲ್ ತಗೊಂಡು 2 ಕೊಡೋದನ್ನ ಆಕ್ಸಿಜನ್ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅಥವಾ ಇಲ್ಲ ಕ್ಯಾಲ್ಸಿಯಂ 2 ಕೊಡುತ್ತಲ್ಲ, ಇವೆರಡು ಸೇರಿ ಏನಾಗುತ್ತೆ?
ಹೊಸ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಅವು ಎರಡು ಹೊಸ ಫ್ರೆಂಡ್ ಆಗ್ತಾರೆ. ಈ ರೀತಿ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಫಾರ್ಮೇಶನ್ ಆಗೋ ಬಾಂಡ್ ನ ಏನಂತ ಕರಿತೀವಿ? ಅಯಾನಿಕ್ ಬಾಂಡ್ಸ್ ಅಂತ ಕರಿತೀವಿ. ಯಾವುದು ಅಯಾನಿಕ್ ಬಾಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಇಲ್ಲಿದೆ ನೋಡಿ, ಸೇಮ್ ಈಗ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದೆ ಸೇಮ್ ಈ ಪ್ಯಾರಾಫುಲ್ ಹೀಗಿದೆ. ಏನು? ಅಂಡ್ ಇಟ್ ರಿಕ್ವೈರ್ಸ್ 1 or more electrons to complete octet. If sodium and chlorine will react, the electron lost by sodium could be taken by chlorine. ಸೋಡಿಯಂ ಕ್ಲೋರಿನ್ ರಿಯಾಕ್ಟ್ ಆದಾಗ ಸೋಡಿಯಂ ಇರೋ ಎಲೆಕ್ಟ್ರಾನ್ ಈ ಕ್ಲೋರಿನ್ ಏನ್ ಮಾಡೋದು, ತಗೊಳುತ್ತೆ ಅಲ್ವಾ? ಆ ರೀತಿ ಆಗುತ್ತೆ. ಆ ರೀತಿ 17 ಇರೋದು ಈ ರೀತಿ ಆಗುತ್ತೆ. ಹೇಗಾಗುತ್ತೆ NaCl ಫಾರ್ಮೇಶನ್ ನೋಡೋಣ. ಸೋಡಿಯಂ ಎಷ್ಟು? 281. ಸೋಡಿಯಂ ಏನ್ ಮಾಡುತ್ತೆ, ಒಂದು ಎಲೆಕ್ಟ್ರಾನ್ ಕೊಟ್ಟು ಏನ್ ಮಾಡುತ್ತೆ, ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು Na+ ಆಗುತ್ತೆ. ಅದೇ ರೀತಿ ಈ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಗೈನ್ ಮಾಡ್ಕೊಂಡು Cl- ಆಗುತ್ತೆ. ಫೈನಲಿ ಯಾವ ರೀತಿ ಬರುತ್ತೆ? ಈ ರೀತಿ ಬರುತ್ತೆ. ಇನ್ನೊಂದು ನೇಮ್ ಇಂದ ಕರೀತಾರೆ. ಏನಂತ ಕರೀತಾರೆ? ದಿಸ್ ಇಸ್ known as ಆಲ್ಸೋ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಏನು? ಲೆವಿಸ್ ಡಾಟ್ ಸ್ಟ್ರಕ್ಚರ್. ಏನಂತ ಕರೀತಾರೆ ಹೇಳಿ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಲೆವಿಸ್ ಡಾಟ್ ಸ್ಟ್ರಕ್ಚರ್. ಎನಿ ಡೌಟ್? ಪಕ್ಕಾ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಗಿವನ್ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ NaCl. ಹೇಗೆ ಬರಿಬೇಕು? ಈ ರೀತಿ ಬರಿಬೇಕು. ಫಸ್ಟು 2 ಮಾರ್ಕ್ಸ್ ಕೇಳಿದಾರಂತೆ. ಫಸ್ಟ್ Na ತೋರಿಸ್ಬೇಕು. Na ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಕ್ಲೋರಿನ್ ಈ ರೀತಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡು Na+ ಆಗಿ Cl ಈ ರೀತಿ ತೋರಿಸ್ಬೇಕು. ಓಕೆನಾ? ಈ ರೀತಿ ತೋರಿಸಿ ಈ Na ಹಿಂಗ್ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ಅಂತ ತೋರಿಸಿ ಫೈನಲ್ ಅಲ್ಲಿ Na+ ಮತ್ತೆ Cl ಇಂದ ಬಂದಿರುತ್ತಲ್ಲ ಆ ಎಲೆಕ್ಟ್ರಾನ್ ತೋರಿಸ್ಬೇಕು ಈ ರೀತಿ. ಓಕೆನಾ? ಎನಿ ಡೌಟ್ಸ್? ಮತ್ತೆ ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಎಕ್ಸಾಂಪಲ್. ಯಾವುದು? ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂದು ಅಟಾಮಿಕ್ ನಂಬರ್ ಎಷ್ಟು? 12. 12 ಅಂದ್ರೆ ಕಾನ್ಫಿಗರೇಷನ್ K ಶೆಲ್ 2, L ಶೆಲ್ 8, M ಶೆಲ್ 2 ಇರುತ್ತೆ. ಕರೆಕ್ಟಾ? K2, Ll 8, Ml 2 ಇರುತ್ತೆ. ಈ Ml ಇರೋ ಶೆಲ್ ನ ಏನ್ ಮಾಡುತ್ತೆ? ಇವೆರಡನ್ನ ಅದು ರಿಲೀಸ್ ಮಾಡುತ್ತೆ. ಹಾಗೆ ಮತ್ತೆ ಕ್ಲೋರಿನ್ಗೆ ಎಷ್ಟು ಬೇಕು? ಕೇವಲ 1 ಬೇಕು. ಅವಾಗ ಏನ್ ಮಾಡುತ್ತೆ? ಏನ್ ಮಾಡ್ತೀರಾ ನೀವು? 2 ಚಾಕ್ಲೇಟ್ ಐತೆ, ಒಂದೇ ನಿಮ್ ಫ್ರೆಂಡ್ ಬೇಕಾಗಿರೋದು ಒಬ್ಬನ್ಗೆ. ಆಗ ಏನ್ ಮಾಡ್ತೀರಾ? ಅದೇ ಇನ್ನೊಂದು ಯಾರ್ಗ್ ಬೇಕು ಅವನ್ನ ಕರಿತೀರಾ. ನಿಮ್ ಫ್ರೆಂಡ್ ತರನೇ ಇರೋದು ಇನ್ನೊಂದು ಫ್ರೆಂಡ್ ಕರೆದ್ಬಿಟ್ಟು ಅವ್ನಿಗೆ ಇನ್ನೊಂದು ಚಾಕ್ಲೇಟ್ ಕೊಡ್ತೀರಾ. ಕರೆಕ್ಟ್ ಅಲ್ವಾ? ಆ ರೀತಿ ಕೊಡುತ್ತೆ. ಆಮೇಲೆ ಫೈನಲ್ ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ? ಆಮೇಲೆ ಫಾರ್ಮುಲಾ ಬರೆಯುವಾಗ ಇಂಪಾರ್ಟೆಂಟ್ ಯಾವ್ಯಾವ ಹೇಳಿ? ಫಸ್ಟ್ ಏನ್ ಮಾಡಬೇಕು? ವೇಲೆನ್ಸಿ ಬ್ಯಾಲೆನ್ಸ್ ಆಗಿದೆ ಅಂತ ಚೆಕ್ ಮಾಡಬೇಕು. ಮೆಗ್ನೀಷಿಯಂ ವೇಲೆನ್ಸಿ ಎಷ್ಟು? 2+ ಅಲ್ಲ ಸಾರಿ ಅಲ್ವಾ? ಮೆಗ್ನೀಷಿಯಂ ಕರೆಕ್ಟು. ಮೆಗ್ನೀಷಿಯಮ್ದು 2+. ಕ್ಲೋರಿಂದು ಇಲ್ಲಿ ಬರೆಯೋಣ. ಮೆಗ್ನೀಷಿಯಮ್ದು 2+. ಕ್ಲೋರಿಂದು ಎಷ್ಟಿರುತ್ತೆ? 1- ಇರುತ್ತೆ. ಅದಕ್ಕೆ 2 ಕ್ಲೋರಿನ್ ಆಟಮ್. ಹಿಂಗಾದಾಗ ಫೈನಲ್ ಆನ್ಸರ್ ಏನ್ ಬರುತ್ತೆ? MgCl2 ಬರುತ್ತೆ. ಕರೆಕ್ಟಾ? ಈ ರೀತಿ ಬರೀಬೇಕು. ದಿಸ್ ಇಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ MgCl2. ಓಕೆ ಅಲ್ವಾ? ಅರ್ಥ ಆಯ್ತಾ? The compound formed in these manners by transfer of electrons from a metal to a non-metal are known as ionic compounds. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ವಾಟ್ ಆರ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಎಲೆಕ್ಟ್ರೋಕೋವಲೆಂಟ್ ಕಾಂಪೌಂಡ್ಸ್? ಅಯಾನಿಕ್ ಕಾಂಪೌಂಡ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರೋಕೋವಲೆಂಟ್ ಕಾಂಪೌಂಡ್ಸ್. ಏನು ಅಂದ್ರೆ ಈ ರೀತಿ ಯಾವ ಕಾಂಪೌಂಡ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮತ್ತೆ ಗೈನ್ ಅಂದ್ರೆ ಇದು ಟೇಕ್ ಅಂಡ್ ಗಿವ್ ಮ್ಯಾನರ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಈ ಕಾಂಪೌಂಡ್ ನ ಏನಂತ ಕರಿತೀವಿ? ಅಯಾನಿಕ್ ಕಾಂಪೌಂಡ್ಸ್. ಆರ್ ಮೆಟಲ್ಸ್ ರಿಯಾಕ್ಟ್ ವಿತ್ ನಾನ್ ಮೆಟಲ್ಸ್ ಟು ಫಾರ್ಮ್ ಆನ್ ಅಯಾನಿಕ್ ಕಾಂಪೌಂಡ್. ತುಂಬಾ ಸಿಂಪಲ್ ಕ್ವಶನ್, ಪಕ್ಕ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸ್ಗೆ. ಎಷ್ಟು ಮಾರ್ಕ್ಸ್ಗೆ? 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಪಕ್ಕ ನೋಟ್ ಮಾಡ್ಕೊಳ್ಳಿ ಇದನ್ನ. ಈ ರೀತಿ ಏನ್ ಮಾಡಿ ಗೊತ್ತಾ? ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ಈ ರೀತಿ ಒಂದು ಮಾರ್ಕರ್ ತಗೋಬಿಡಿ. ಓಕೆನಾ? ಈ ರೀತಿ ಮಾರ್ಕರ್ ತಗೊಂಡು ನಾನು ಹೇಳ್ಕೊಡ್ತಾ ಇರ್ತೀನಲ್ಲ, ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇವು ಇಂಪಾರ್ಟೆಂಟ್ ಅಂತ ಟಿಕ್ ಹಾಕೋಬೇಕು. ಯಾಕಂದ್ರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತಾ? CBSE ಅವರು ವರ್ಷಕ್ಕೆ 2 ಎಕ್ಸಾಮ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅವಾಗ ನಮಗೆ ಓದಕ್ಕೆ ಟೈಮ್ ಸಿಗಲ್ಲ. ಅವಾಗ ಏನ್ ಮಾಡಬೇಕು? ಈ ರೀತಿ ಮಾಡಬೇಕು. ಓಕೆನಾ? ಅರ್ಥ ಆಯ್ತಾ? ಹಾಗಾದ್ರೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಈ ಹೋದ ವರ್ಷದ PYQ ಕ್ವಶನ್ಸ್ ಕೇಳಿರೋದು ಯಾರ್ಯಾರ್ಗೆ ಅದನ್ನ ಲೈವ್ ಆಗಿ ಡಿಸ್ಕಷನ್ ಮಾಡಬೇಕು. ಅವರು ಕಮೆಂಟ್ ಸೆಕ್ಷನ್ ತಿಳಿಸಿ ಮರಿಬಾರ್ದು. ಓಕೆನಾ? ಯಾರ್ಯಾರು ಬೇಕೋ ಅವ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರು ತಿಳಿಸ್ತೀರಾ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಯಾರು ತಿಳಿಸ್ತೀರಾ ನೋಡಿ ಅವ್ರ ನೇಮು ನನ್ನ ಲೈವ್ ಅಲ್ಲಿ ಅವ್ರ ನೇಮ್ ಹೇಳ್ತೀನಿ. ಓಕೆನಾ? ಆಲ್ ಆಫ್ ಯು ಎಕ್ಸೈಟೆಡ್? ಕಮಾನ್ ಹಾಗಾದ್ರೆ ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಹಾಗಾದ್ರೆ ಅಯಾನಿಕ್ ಕಾಂಪೌಂಡ್ಸ್ ಅಂತ ತಿಳ್ಕೊಳ್ಳೋಣ. ಏನು? ಮೆಟಲ್ಸ್ ನಾನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಬರೋ ಕಾಂಪೌಂಡ್ಸ್ ಅಯಾನಿಕ್ ಕಾಂಪೌಂಡ್ಸ್. ಹಾಗಾದ್ರೆ ಈ ಅಯಾನಿಕ್ ಕಾಂಪೌಂಡ್ಸ್ಗೆ ಯಾವ್ಯಾವ ಪ್ರಾಪರ್ಟೀಸ್ ಇದೆ ಅಂತ ತಿಳ್ಕೊಳ್ಳೋಣ. ಇದನ್ನ ಯಾವ್ದ್ರಿಂದ ತಿಳ್ಕೊಳ್ಳೋಣ? ಆಕ್ಟಿವಿಟಿ ಮೇಲೆ ತಿಳ್ಕೊಳ್ಳೋಣ. ಯಾವ್ದಾದ್ರು ಆಕ್ಟಿವಿಟಿ ನೋಡೋಣವಾ? ಏನಿದೆ ಆಕ್ಟಿವಿಟಿ 3.13?
ಟೇಕ್ ಎ ಸ್ಯಾಂಪಲ್ಸ್ ಆಫ್ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಅಯೋಡೈಡ್ ಆ್ಯಂಡ್ ಇನ್ನೊಂದು ಯಾವುದು ಬೇರಿಯಂ ಕ್ಲೋರೈಡ್ ಆರ್ ಎನಿ ಅದರ್ ಸಾಲ್ಟ್. ಯಾವುದ್ಯಾವುದು ಸೋಡಿಯಂ ಕ್ಲೋರೈಡ್ NaCl, ಇನ್ನೊಂದು ಪೊಟ್ಯಾಷಿಯಂ ಅಯೋಡೈಡ್ KI, ಇನ್ನೊಂದು ಯಾವುದು ಬೇರಿಯಂ ಕ್ಲೋರೈಡ್ BaCl2 ಕರೆಕ್ಟಾ. ಫ್ರಮ್ ದಿಸ್ ಸೈನ್ಸ್ ಲ್ಯಾಬೊರೇಟರಿ, ಇದನ್ನ ಸೈನ್ಸ್ ಲ್ಯಾಬೊರೇಟರಿ ಕಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಫಿಸಿಕಲ್ ಸ್ಟೇಟ್ ಆಫ್ ದಿ ಸಾಲ್ಟ್ಸ್? ಏನಿರುತ್ತೆ ಫಿಸಿಕಲ್ ಸ್ಟೇಟು? ಆಬ್ಸಲ್ಯೂಟ್ಲಿ ದೀಸ್ ಆರ್ ಆಲ್ ಏನಿರುತ್ತೆ ಸಾಲ್ಟ್ಸ್ ಅಲ್ವಾ, ಸಾಲ್ಟ್ಸ್ ಆಗಿರುತ್ತೆ. ಟೇಕ್ ಎ ಸ್ಮಾಲ್ ಅಮೌಂಟ್ ಆಫ್ ಸ್ಯಾಂಪಲ್ ಆನ್ ಎ ಮೆಟಲ್ ಸ್ಪ್ಯಾಚುಲಾ. ಇವನ್ನೆಲ್ಲಾನು ಸ್ಪ್ಯಾಚುಲಾ ಹೆಂಗಿರುತ್ತೆ ಗೊತ್ತಾ? ಚಮಚ ಇದೆ ನೋಡಿ, ಸ್ಪ್ಯಾಚುಲಾ ಚಮಚ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಚಮಚ ರೀತಿ, ಈ ರೀತಿ. ಅದನ್ನ ಏನ್ ಮಾಡಿ ರಿಪೀಟ್ ಏನು ಸ್ಪ್ಯಾಚುಲಾ ಅಂಡ್ ಈಟ್ ಡೈರೆಕ್ಟ್ಲಿ ಆನ್ ದ ಫ್ಲೇಮ್. ಅದನ್ನ ಫ್ಲೇಮಲ್ಲಿ ಡೈರೆಕ್ಟ್ ಈಟ್ ಮಾಡಬೇಕು. ಮತ್ತೆ ವಾಟ್ ಡಿಡ್ ಯು ಅಬ್ಸರ್ವ್? ಡಿಡ್ ದ ಸ್ಯಾಂಪಲ್ಸ್ ಇಂಪೋರ್ಟ್ ಎನಿ ಕಲರ್ ಟು ದ ಫ್ಲೇಮ್? ಡೂ ದಿಸ್ ಕಾಂಪೌಂಡ್ ಮೆಟಲ್. ಇದನ್ನ ಫ್ಲೇಮಲ್ಲಿ ಮಾಡಿದಾಗ ಅದು ಉರಿದಾಗ ಯಾವುದಾದ್ರೂ ಒಂದು ಫ್ಲೇಮ್ ಬರುತ್ತಾ ಅಂತ ಚೆಕ್ ಮಾಡಿ ಅಂತ ಇದೆ. ಟ್ರೈ ಟು ಡಿಸಾಲ್ವ್ ದಿಸ್ ಇನ್ ವಾಟರ್, ಪೆಟ್ರೋಲ್ ಅಂಡ್ ಕೆರೋಸಿನ್ ಆರ್ ದಿಸ್ ಸಾಲ್ಯುಬಲ್. ಯಾವ್ದ್ರಲ್ಲಿ ಸಾಲ್ಯುಬಲ್ ಆಗುತ್ತೆ ಅದನ್ನ ಇದು ಡಿಸಾಲ್ವ್ ಮಾಡಬೇಕು. ಮೇಕ್ ಎ ಸರ್ಕ್ಯೂಟ್ ಆಸ್ ಶೋನ್ ಇನ್ ಅಂಡ್ 3.8 ಅಂಡ್ ಇನ್ಸರ್ಟ್ ದ ಎಲೆಕ್ಟ್ರೋಡ್ಸ್ ಇನ್ ಯೋರ್ ಸೊಲ್ಯೂಷನ್ ಆಫ್ ಒನ್ ಸಾಲ್ಟ್. ವಾಟ್ ಡಿಡ್ ಯು ಅಬ್ಸರ್ವ್? ಟೆಸ್ಟ್ ದ ಅದರ್ ಸಾಲ್ಟ್ ಸ್ಯಾಂಪಲ್ಸ್ ಇನ್ ದಿಸ್ ಮ್ಯಾನರ್. ವಾಟ್ ಈಸ್ ದ ಇನ್ಫರೆನ್ಸ್ ಅಬೌಟ್ ದಿ ನೇಚರ್ ಆಫ್ ದೀಸ್ ಕಾಂಪೌಂಡ್ಸ್? ಏನಪ್ಪಾ ಅಂದ್ರೆ 3 ತಗೋಬೇಕು. ಯಾವ್ದಾದ್ರು ಸೋಡಿಯಂ ಕ್ಲೋರೈಡು, ಪೊಟ್ಯಾಷಿಯಂ ಅಯೋಡೈಡು, ಬೇರಿಯಂ ಕ್ಲೋರೈಡ್, 3 ಸಾಲ್ಟ್ನ ತಗೊಂಡು ನಾವು ಅದನ್ನ ಫಸ್ಟ್ ಏನ್ ಮಾಡಬೇಕು, ಸ್ಪ್ಯಾಚುಲಾದಲ್ಲಿ ಹೀಟ್ ಮಾಡಬೇಕು. ಯಾವ್ಯಾವ ಫ್ಲೇಮ್ ಬರುತ್ತೆ ಅಂತ ಟೆಸ್ಟ್ ಮಾಡಬೇಕು. ಮತ್ತೆ ಅದನ್ನ ಯಾವ್ದ್ರಲ್ಲಿ ಡಿಸಾಲ್ವ್ ಆಗುತ್ತೆ ಅದರಲ್ಲಿ ಡಿಸಾಲ್ವ್ ಮಾಡಿ ಏನ್ ಮಾಡಬೇಕು, ಅದಕ್ಕೆ ಒಂದು ಎಲೆಕ್ಟ್ರಾನ್ನ ಸೆಟ್ ಮಾಡಿ ಯಾವ್ದು ಕರೆಂಟು ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅಂತ ಚೆಕ್ ಮಾಡಬೇಕು ಅಂತ ಇದೆ. ಓಕೆನಾ? ಹಾಗಾದ್ರೆ ಮಾಡೋಣವಾ? ಏನೇನಾಗುತ್ತೆ ಅಂತ ಇಲ್ಲಿದೆ ನೋಡಿ. ಈ ರೀತಿ ಮಾಡೋದು, ಸ್ಪ್ಯಾಚುಲಾ ತಗೊಂಡು ಆ ರೀತಿ ಮಾಡೋದು. ಅವಾಗ ಏನಾಗುತ್ತೆ ಗೊತ್ತಾ, ಪ್ರತಿಯೊಂದು ಆಟಮು ಪ್ರತಿಯೊಂದು ಮೆಲ್ಟಿಂಗ್ ಪಾಯಿಂಟ್ ಅಲ್ಲಿ ಬಾಯ್ಲ್ ಆಗುತ್ತೆ. ಏನಾಗುತ್ತೆ, ಬಾಯ್ಲ್ ಆಗುತ್ತೆ. ಹೀಟ್ ಮಾಡಿದ್ರೆ ಏನಾಗಲೇಬೇಕು, ಅಬ್ಸಲ್ಯೂಟ್ಲಿ ಬಾಯ್ಲ್ ಆಗಲೇಬೇಕು. ಆ ರೀತಿ ಆಗುತ್ತೆ. ಹಾಗಾದ್ರೆ ಯಾವ್ಯಾವುದು ಅಯೋನಿಕ್ ಕಾಂಪೌಂಡ್ಗೆ ಎಷ್ಟೆಷ್ಟು ಬಾಯ್ಲಿಂಗ್ ಪಾಯಿಂಟ್ ಇದೆ ಅಂತ ನೋಡೋಣ. ಸೋಡಿಯಂ ಕ್ಲೋರೈಡ್ಗೆ ಎಷ್ಟಿದೆ? 1074. ಲಿಥಿಯಂ ಕ್ಲೋರೈಡ್ಗೆ 887. ಕ್ಯಾಲ್ಸಿಯಂ ಕ್ಲೋರೈಡ್ಗೆ 1045. ಕ್ಯಾಲ್ಸಿಯಂ ಆಕ್ಸೈಡ್ಗೆ 2850. ಮೆಗ್ನೀಷಿಯಂ ಕ್ಲೋರೈಡ್ಗೆ 981. ಇಷ್ಟಿದೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್. ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ, 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕಿದ್ರು ಆನ್ಸರ್. ಓಕೆನಾ? ಮೆಲ್ಟಿಂಗ್ ಪಾಯಿಂಟ್ ಯಾವ್ದು ಕಂಡು ಹಿಡಿತಾರೆ, ಬಾಯ್ಲಿಂಗ್ ಪಾಯಿಂಟ್ ಏನ್ ಕಂಡು ಹಿಡಿತಾರೆ ಹೇಳಿ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಹೇಳಿ, ಯಾವ್ದ್ರಲ್ಲಿ ಇದು ಮಾಡ್ತಾರೆ, ಯಾಕೆ ಯಾವ್ದ್ರಲ್ಲಿ ಮಾಡ್ತಾರೆ ಹೇಳಿ. ಮೆಲ್ಟಿಂಗ್ ಪಾಯಿಂಟ್ ಕಂಡುಹಿಡಿಯೋದು ಸಾಲಿಡ್ಸ್ಗೆ. ಏನಕ್ಕೆ? ಸಾಲಿಡ್ಸ್ ಮೆಲ್ಟಿಂಗ್ ಪಾಯಿಂಟ್ ಹೆಂಗ್ ಕಂಡುಹಿಡಿತಾರೆ ಗೊತ್ತಾ? ಯಾವುದೇ ಒಂದು ಕಾಂಪೌಂಡ್ ಪ್ರಿಪರೇಷನ್ ಮಾಡಿದಾಗ ಅದನ್ನ ಏನ್ ಮಾಡ್ತೀವಿ ಅಂದ್ರೆ, ನಾನು ಒಬ್ಬ ಕೆಮಿಸ್ಟ್ ಅಲ್ವಾ, ನಾನು ಕೂಡ ಲ್ಯಾಬೊರೇಟರಿಲಿ ಬೇಕಾದಷ್ಟು ಇದು ಸಿಂಥಸಿಸ್ ಮಾಡಿದ್ದೀನಿ ಕಾಂಪೌಂಡ್ಸ್. ಫಾರ್ ಎಕ್ಸಾಂಪಲ್ ನಮ್ದು 3rd ಸೆಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಿಂಥಸಿಸ್ ಆಫ್ ಬೇಕಾದಷ್ಟು ಕಾಂಪೌಂಡ್ಸ್ ಬರ್ತಿತ್ತು. ನಾವು ಅದರಲ್ಲಿ ಸೈಕ್ಲೋಹೆಕ್ಸಾನಾಲ್ ಪ್ರಿಪೇರ್ ಮಾಡಿದ್ದೀವಿ, ಬೇಕಾದಷ್ಟು ಕೆಮಿಕಲ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ಆ ಕೆಮಿಕಲ್ಸ್ನ ಏನು ಮಾಡಬೇಕು ಅಂದರೆ ಗೊತ್ತಾ, ಅದನ್ನ ತಗೊಂಡು ರೀಕ್ರಿಸ್ಟಲೈಸೇಷನ್ ಮಾಡಬೇಕು. ರೀಕ್ರಿಸ್ಟಲೈಸೇಷನ್ ಏನಪ್ಪ ಅಂದರೆ, ಅದು ಕಾಂಪೌಂಡ್ ಯಾವುದರಲ್ಲಿ ಡಿಸಾಲ್ವ್ ಆಗುತ್ತೆ, ಫಾರ್ ಆಲ್ ಆಫ್ ದ ಎಲ್ಲ ಕಾಂಪೌಂಡ್ಗೂ ನಾವು ಮೆಥನಾಲ್ನ ತಗೊತಿದ್ದೋ. ಏನು? ಮೆಥನಾಲಿಂದ ಅದನ್ನ ಹೀಟ್ ಮಾಡಿ ಒಂದು ಈ ರೀತಿ ಒಂದು ಗ್ಲಾಸ್, ಇದ್ರ ಮೇಲೆ ಗ್ಲಾಸ್ ಇದು ಬರುತ್ತೆ, ಗ್ಲಾಸ್ ಕವರ್ ಮೇಲೆ ಅದನ್ನ ನಾವು ಅದನ್ನ ಹಾಕ್ತಕ್ಕ ಕ್ರಿಸ್ಟಲ್ ಫಾರ್ಮೇಷನ್ ಆಗ್ತಿತ್ತು. ಆ ಕ್ರಿಸ್ಟಲ್ನ ಒಂದು ಕೆಪಿಲರಿ ಟ್ಯೂಬ್ಗೆ ಹೀಟ್ ಮಾಡಿ, ಈ ರೀತಿ ಇರುತ್ತೆ, ಯು ಶೇಪಲ್ಲಿ ಇರುತ್ತೆ ಅದು, ಈ ರೀತಿ ಯು ಶೇಪ್ಗೆ ಅದನ್ನ ಇನ್ಸರ್ಟ್ ಮಾಡಿ ಅದು ಎಲ್ಲಿ ಡಿಸಾಲ್ವ್ ಆಗುತ್ತೆ ಅದು ಇನ್ನೊಂದು ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಆ ರೀತಿ ಮೆಲ್ಟಿಂಗ್ ಪಾಯಿಂಟ್ ಕಂಡುಹಿಡಿತಿದ್ದು. ಬಾಯ್ಲಿಂಗ್ ಪಾಯಿಂಟ್ ಹೇಗೆ ಅಂದರೆ, ಇರೋ ಸೊಲ್ಯೂಷನ್ನ ಹೀಟ್ ಮಾಡೋದು. ಅದು ಸೇಮ್ ಮ್ಯಾನರ್, ಕೆಪಿಲರಿ ಟ್ಯೂಬ್ಗೆ ಹಾಕೊಂಡು ಹೀಟ್ ಮಾಡಬೇಕು. ಈ ರೀತಿ ಮೆಲ್ಟಿಂಗ್ ಪಾಯಿಂಟ್ಗೂ ಬಾಯ್ಲಿಂಗ್ ಪಾಯಿಂಟ್ಗೂ ವ್ಯತ್ಯಾಸ. ಮತ್ತೆ ಇನ್ನೊಂದು ಆಕ್ಟಿವಿಟಿ ಇತ್ತು, ಯಾವುದು? ಈ ರೀತಿ ಎಲೆಕ್ಟ್ರೋಡ್ನ ಇದು ಮಾಡ್ಕೊಳ್ಳಿ. ಇಲ್ಲಿ ಎಲೆಕ್ಟ್ರೋಡ್ ಸಾಲ್ಟ್ ಸೊಲ್ಯೂಷನ್ನು ಯಾವ್ದು ಇರಬೇಕು, ಗ್ರಾಫೈಟ್, ರೆಡ್ ರಾಡು, ಮತ್ತೆ ಬ್ಯಾಟ್ರಿ, ಮತ್ತೆ ಬಲ್ಬ್ ಇಂಪಾರ್ಟೆಂಟು. ಈ ರೀತಿ ಮಾಡೋದು. ಏನಾಗುತ್ತೆ, ಏನಾಗ್ಬೋದು ಹೇಳಿ? ಆಬ್ಸಲ್ಯೂಟ್ಲಿ ಕರೆಂಟ್ ಪಾಸ್ ಆಗುತ್ತೆ. ಯಾಕೆ ಹೇಳಿ? ನೀವು ಯಾವುದೇ ರೀತಿಯ ಸೊಲ್ಯೂಷನ್ ತಗೊಳ್ಳಿ, NaCl ತಗೊಳ್ಳಿ, ಏನಿರುತ್ತೆ, ಪ್ಲಸ್ಸು Cl ಮೈನಸ್, ಅಂದರೆ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದೆ, ಚಾರ್ಜ್ ಬ್ಯಾಲೆನ್ಸ್ ಪ್ರೆಸೆಂಟ್ ಇದೆ. ನಮ್ದು ಎಲೆಕ್ಟ್ರಿಸಿಟಿ ಪಾಸ್ ಆಗೋದು ಯಾವಾಗ? ಚಾರ್ಜ್ ಇದ್ರೆ ಅಲ್ವಾ? ಯಾವುದಾದ್ರೂ ಒಂದು ಸೊಲ್ಯೂಷನ್ ಅಲ್ಲಿ ಚಾರ್ಜ್ ಇದೆ ಅಂದ್ರೆ 100% ಅದು ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆ ಅಂತ ಅರ್ಥ ಆಯ್ತಾ ಏನಾಗುತ್ತೆ ಅಂತ? ಹಾಗಾದ್ರೆ ಇದರಿಂದ ನಮಗೆ ಒಂದಷ್ಟು ಇದು ಗೊತ್ತಾಗುತ್ತೆ, ಏನು ಈ ರೀತಿ ಪ್ರಾಪರ್ಟೀಸ್ ಇದೆ ಯಾವ್ದಕ್ಕೆ, ಅಯೋನಿಕ್ ಕಾಂಪೌಂಡ್ಸ್ಗೆ. ಹಾಗಾದ್ರೆ ಏನೇನು ಯಾವ್ಯಾವ ರೀತಿ ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ?
Physical nature. Ionic compounds are solid and are somewhat hard because of the strong force of attraction between the positive and negative ions. ಏನು ದಿಸ್ ಆರ್ ಹಾರ್ಡ್, ಇವು ಯಾಕಂದ್ರೆ ಯಾವಾಗೂ ಸಾಲಿಡ್ ಮತ್ತೆ ಹಾರ್ಡ್ ಆಗಿರುತ್ತೆ. ಯಾಕೆ ಹೇಳಿ, ಪ್ಲಸ್ ಮೈನಸ್ ಆಪೋಸಿಟ್ ಚಾರ್ಜ್ ಅಟ್ರಾಕ್ಟಿವ್ ಫೋರ್ಸ್ ಇಂದ ಇವೆರಡು ಚಾರ್ಜು ಚೆನ್ನಾಗಿ ಬಿಗ್ಗಿಯಾಗಿ ಯಾವ್ದೇನಿದೆ ಅಂದ್ರೆ ಹಿಂಗ್ ಹಿಡ್ಕೊಂಡಿರುತ್ತೆ. ನಾವಿದ್ನ ಡಿಸಾಲ್ವ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಇವು ಏನಂತ ತಿಳ್ಕೊಂತೀವಿ, ಯಾಕೆ ಇವು ಹಾರ್ಡ್ ಆಗಿರುತ್ತೆ. ಮತ್ತೆ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಅಯಾನಿಕ್ ಕಾಂಪೌಂಡ್ಸ್ ಹಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಅಯಾನಿಕ್ ಕಾಂಪೌಂಡ್ಸ್ ಆರ್ ಆಲ್ವೇಸ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಬಿಕಾಸ್ ಕನ್ಸಿಡರ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಬ್ರೇಕ್ ದ ಇಂಟರ್ ಅಯಾನಿಕ್ ಅಟ್ರಾಕ್ಷನ್. ಏನು ಜಾಸ್ತಿ ಎನರ್ಜಿ ಬೇಕು, ಯಾಕಂದ್ರೆ ಅವೆರಡು ಆಪೋಸಿಟ್ ಚಾರ್ಜ್ ಅಲ್ಲಿ ಜಾಯಿನ್ ಆಗೋದ್ರಿಂದ ಇವೆರಡು ಮಧ್ಯೆ ಇರೋ ಅಯಾನಿಕ್ ಅಟ್ರಾಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ನಮ್ಗೆ ಏನ್ ಬೇಕು, ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಬೇಕು. ಏನು ಇವೆರಡು ಬಾಂಡ್ ನ ಬ್ರೇಕ್ ಮಾಡಕ್ಕೆ. ಸಾಲ್ಯುಬಿಲಿಟಿ. ಎಲೆಕ್ಟ್ರೋಕೋವಲೆಂಟ್ ಕಾಂಪೌಂಡ್ಸ್ ಆರ್ ಜನರಲಿ ಸಾಲ್ಯುಬಲ್ ಇನ್ ವಾಟರ್ ಅಂಡ್ ಇನ್ಸಾಲ್ಯುಬಲ್ ಇನ್ ಸಾಲ್ವೆಂಟ್ ಸಚ್ ಆಸ್ ಕೆರೋಸಿನ್, ಪೆಟ್ರೋಲ್ ಎಕ್ಸೆಟ್ರಾ. ಅಯಾನಿಕ್ ಕಾಂಪೌಂಡ್ಸ್ ಏನು ಆಲ್ವೇಸ್ ಜನರಲಿ ವಾಟರ್ ಅಲ್ಲಿ ಸಾಲ್ವ್ ಆಗುತ್ತೆ ಇನ್ಸ್ಟೆಡ್ ಆಫ್ ಅದರ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಯಾವ್ಯಾವು, ಬೆನ್ಸಿನ್, ಪೆಟ್ರೋಲ್, ಕೆರೋಸಿನ್. ಯಾವುದೇ ರೀತಿಯ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂದ್ರೆ ಏನ್ ಹೇಳಿ, ಕಾರ್ಬನ್ ಕಾಂಪೌಂಡ್ ಯಾವ್ದಾವ್ದು ಕಂಟೈನ್ ಇರುತ್ತೆ ಅದನ್ನೆಲ್ಲ ನಾವು ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಕರಿತೀವಿ. ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ಗೆ ಕಾನ್ಸಂಟ್ರೇಟೆಡ್ H2SO4. ವಾಟರ್ ಇಸ್ ಆಲ್ಸೋ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಆಮೇಲೆ ನೆಕ್ಸ್ಟ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಎ ಸೊಲ್ಯೂಷನ್ ಇನ್ವಾಲ್ವ್ಸ್ ದಿ ಮೂವ್ಮೆಂಟ್ ಆಫ್ ಚಾರ್ಜೆಡ್ ಎಲೆಕ್ಟ್ರಾನ್ಸ್. ಹೇಳಿದ್ನಲ್ಲ, ಎಲೆಕ್ಟ್ರಿಸಿಟಿ ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ಚಾರ್ಜೆಡ್ ಎಲೆಕ್ಟ್ರಾನ್ಸ್. movement of charged electrons. ಅದಕ್ಕೆ a solution and opposite electrodes when electricity is passed through the solution. Ionic compounds in the solid state do not conduct electricity because movement of ions is solid is not possible due to their high rigid structure. ಅದು ಜಾಸ್ತಿ ಹಾರ್ಡ್ ಆಗಿರೋದ್ರಿಂದ, ಅದರದ್ದು ಸ್ಟ್ರಕ್ಚರ್ ರಿಜಿಡ್ ಆಗಿರೋ ಕಾರಣದಿಂದ ಸಾಲಿಡ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಿಸಿಟಿನ ನಾವು ಕಂಡಕ್ಟ್ ಮಾಡಕ್ ಆಗಲ್ಲ. ಮತ್ತೆ ಬಟ್ ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಸ್ಟೇಟ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅಯಾನಿಕ್ ಕಾಂಪೌಂಡ್ಸ್ ಯಾವ್ದ್ರಲ್ಲಿ, ಮೋಲ್ಟನ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ದಿಸ್ ಇಸ್ ಪಾಸಿಬಲ್ ಇನ್ ದ ಮೋಲ್ಟನ್ ಸ್ಟೇಟ್ ಸಿನ್ಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಆಪೋಸಿಟ್ ಚಾರ್ಜ್ಡ್ ಅಯಾನ್ಸ್ ಆರ್ ಓವರ್ಕಮ್ ಡ್ಯೂ ಟು ದ ಹೀಟ್. ಯಾಕೆ ಅಂದ್ರೆ ಹೀಟ್ ಸಮಯದಲ್ಲಿ ಇದಿರುತ್ತಲ್ಲ, ಏನು ಅಟ್ರಾಕ್ಷನ್ ಇರುತ್ತಲ್ಲ, ಅದಕ್ಕಿಂತ ಹೀಟು ಪವರ್ ಜಾಸ್ತಿ ಇರುತ್ತೆ. ಅವೆರಡನ್ನ ಬ್ರೇಕ್ ಮಾಡಿರುತ್ತೆ ಪ್ಲಸ್ ಮೈನಸ್ ಆಗಿ. ದಸ್ ದ ಅಯಾನ್ಸ್ ಮೂವ್ ಫ್ರೀಲಿ ಅಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹಾಗಾದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಕಾಂಪೌಂಡ್ ಆಗಿದ್ರು, ಅದು ಅಯಾನಿಕ್ ಕಾಂಪೌಂಡ್ ಆಗಿತ್ತು ಅಂದ್ರೆ ಅದು ಮೋಲ್ಟನ್ ಸ್ಟೇಟ್ ಅಥವಾ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ಇರಬೇಕು. ಸಾಲಿಡ್ ಸ್ಟೇಟ್ ಅಲ್ಲಿ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಆಗಲ್ಲ. ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಗಿವ್ ದಿ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಅಂತ ಕೇಳ್ತಾರೆ. ಹಾಗಾದ್ರೆ ಯಾವ್ಯಾವ ಕ್ವಶನ್ ಬರುತ್ತೆ ಅಂತ ನೋಡೋಣ. ಈ ಕ್ವಶನ್ಸ್ ಇದೆಯಲ್ಲ ಮೈ ಡಿಯರ್ ಎಲೆಕ್ಟ್ರಾನ್ಸ್, ತುಂಬಾ ಇಂಪಾರ್ಟೆಂಟ್. ಈ ಕ್ವಶನ್ನೇ ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ. NCERT ಲೈನ್ ಬೈ ಲೈನ್. ನಾವು ಓದ್ಬೇಕು ಮ್ಯಾರಥಾನ್ ನೋಡಿದ್ರ ನಮ್ದು ಆಲ್ಮೋಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ ಬಂದಿರೋ ಕ್ವಶನ್ಸ್ ಎಲ್ಲ ಎಲ್ಲಿಂದ ಬಂದಿದೆ, ಇದ್ರಿಂದ ಬರ್ತಿದೆ. ಯಾವ್ದು ಈ ರೀತಿ ಇದ್ರಿಂದ ಬಂದಿದೆ. ಯಾವುದು ಇವ್ರು ಏನ್ ಕ್ವಶನ್ಸ್ ರೈಸ್ ಮಾಡಿರ್ತಾರೆ ಈ ರೀತಿ ಬಂದಿರುತ್ತೆ. ಮತ್ತೆ ಕೂಡ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಟುಮಾರೋ ಅಂದ್ರೆ ಶುಕ್ರವಾರ ಮತ್ತೆ ನಾವೆಲ್ಲ, ನಾನು, ನವ್ಯ ಮ್ಯಾಮ್, ನೇಹಾ ಮ್ಯಾಮ್, ಬಸವರಾಜ್ ಸರ್, ನಾವೆಲ್ಲ ಲೈವ್ ಬರ್ತಾ ಇದೀವಿ ನಿಮ್ 9th ಸ್ಟ್ಯಾಂಡರ್ಡ್ಗೋಸ್ಕರ. ನಿಮ್ಗೆ ಏನ್ ಮಾಡಕ್ಕೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ಕೆ. ಹಾಗಾದ್ರೆ ಏನ್ ಮಾಡ್ಬೇಕು, ಪ್ಲೀಸ್ ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್. ಚಾನಲ್ನ ಸಬ್ಸ್ಕ್ರೈಬ್ ಆಗಕ್ ಮರಿಬೇಡಿ. ಯಾಕಂದ್ರೆ ಔಟ್ ಆಫ್ ಔಟ್ ತೆಗಿಬೇಕಲ್ವಾ, ನಿಮ್ ಸುಹಾಸ್ ಸರ್ ಎಲ್ಪ್ ಬೇಕಲ್ವಾ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗೋದು ಮಾತ್ರ ಮರಿಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಓಕೆನಾ? ಹಾಗಾದ್ರೆ ಕ್ವಶನ್ ಸಾಲ್ವ್ ಮಾಡೋಣ ಬನ್ನಿ. ರೈಟ್ ದ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ. ಸೋಡಿಯಂದು ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಬರೀರಿ ಅಂತ ಇದೆ. ಇಲ್ಲಿದೆ ಜಾಗ, ಬನ್ನಿ. ಸೋಡಿಯಂದು ಫಸ್ಟ್ ಅಟಾಮಿಕ್ ನಂಬರ್ ಎಷ್ಟು? 11. ಏನೇನಿರುತ್ತೆ? ಕೆ ಶೆಲ್ 2, ಎಲ್ ಶೆಲ್ 8, ಎಂ ಶೆಲ್ 1. ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು ಗೊತ್ತಾ? ಡಾಟ್ ಮೀನ್ಸ್ ನಥಿಂಗ್ ಬಟ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಅದನ್ನ ಡಾಟ್, ಇಲ್ಲ ಡಾಟ್ ರೀತಿ ಆದ್ರೂ ಬರೀರಿ, ಇಲ್ಲ ಇಂಟು ಮಾರ್ಕ್ ಇಂದ ರೀತಿ ಆದ್ರೂ ಬರೀರಿ. ಹಾಗಾದ್ರೆ ಎಲ್ಲಿ ಬರೀಬೇಕು? ಅದ್ರ ತಲೆ ಮೇಲೆ. ನನ್ನ ತಲೆ ಮೇಲೆ ಹಿಂಗೆ ಒಂದು ಚುಕ್ಕಿ ಬರುತ್ತೆ ನೋಡಿ, ಈ ದೇವ್ರ ಹತ್ರ ಹಿಂಗೆ ಹಿಂದೆ ಚಂದ್ರ ಬರಲ್ವಾ, ಆ ರೀತಿ ಬರೀಬೇಕು. ಓಕೆ, ಲೆಟ್ಸ್. ಇನ್ಯಾವ್ದಿತ್ತು? ಆಕ್ಸಿಜನ್. ಕಮಾನ್, ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು?
ಹೈಡ್ರೋಜನ್ H, ಹೀಲಿಯಂ H, ಲಿಥಿಯಂ Li, ಬೆರಿಲಿಯಂ B, ಬೋರಾನ್ B, ಕಾರ್ಬನ್ C, ನೈಟ್ರೋಜನ್, ಆಕ್ಸಿಜನ್ O. 8 ಅಂದ್ರೆ 2 + 6 ಅಂದ್ರೆ ಔಟರ್ ಮೋಸ್ಟ್ ಎಷ್ಟಿದೆ 6 ಇದೆ. ಬಸ್ ಎಷ್ಟು ವೇಲೆನ್ಸಿ ಎಷ್ಟಿದೆ 8 - 6 2 ಇದೆ. 2 ವೇಲೆನ್ಸಿ. ವೇಲೆನ್ಸಿ ಇಸ್ ನಥಿಂಗ್ ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇನ್ನೆರಡು ಬೇಕು. ಅದರಿಂದ ಆಕ್ಸಿಜನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೀಬೇಕು 2 4 6 ಈ ರೀತಿ ಬರೀಬೇಕು ಆಕ್ಸಿಜನ್ ಡಾಟ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಮೆಗ್ನೀಷಿಯಂ Mg. ಮೆಗ್ನೀಷಿಯಂ ಎಷ್ಟು 12. ಸೋಡಿಯಂ ಎನ್ ಮೆಗ್ನೀಷಿಯಂ Mg 12 ಅಂದ್ರೆ 2 + 8 + 2 2 ಇರಬೇಕು ಔಟರ್ ಮೋಸ್ಟ್. ಇಲ್ಲೊಂದು ಚುಕ್ಕಿ ಪಕ್ಕದಲ್ಲೊಂದು ಚುಕ್ಕಿ ಇಷ್ಟೇ. ಇಲ್ಲಾಂದ್ರೆ ಇನ್ನೊಂದು ಯಾವ ರೀತಿ ಬರೀಬೋದು ಸೋಡಿಯಂ Na ಇಂಟು O 2 4 6 Mg 2 ಅಲ್ವಾ? ಈ ರೀತಿ ಬರೀಬೋದು. ಎನಿ ಡೌಟ್ಸ್? ಏನೇ ಇರಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮಗೆ ಏನು ಮಾಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಮತ್ತೆ ಇನ್ನೊಂದು ಯಾವುದು ಶೋ ದ ಫಾರ್ಮೇಷನ್ ಆಫ್ Na2O ಅಂಡ್ MgO ಬೈ ದಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಯಾವ್ದು ಸೋಡಿಯಂ ಆಕ್ಸೈಡ್ ಮತ್ತೆ ಮೆಗ್ನೀಷಿಯಂ ಆಕ್ಸೈಡ್ ಟ್ರಾನ್ಸ್ಫರ್ ಹೇಗಾಗುತ್ತೆ. ಸೋಡಿಯಂ ಆಕ್ಸೈಡ್ NaO ಫಸ್ಟ್ Na2O ಕರೆಕ್ಟ್. ಈ ರಿಯಾಕ್ಷನ್ ಬರೆಯೋಣ. ಸೋಡಿಯಂ + O2 = Na2O. ಸೋಡಿಯಂ ಎಷ್ಟು 2 ಸೋಡಿಯಂ 2 ಆಟಮ್ ಸೋಡಿಯಂ 1 ಆಕ್ಸಿಜನ್ ಅಲ್ವಾ? ಸೋಡಿಯಂ ಎಷ್ಟು 1 ಎಲೆಕ್ಟ್ರಾನು. ಇನ್ನೊಂದು ಸೋಡಿಯಂ ಎಷ್ಟು ಇನ್ನೊಂದು ಎಲೆಕ್ಟ್ರಾನು ಪ್ಲಸ್ ಆಕ್ಸಿಜನ್ ಟೋಟಲ್ ಎಷ್ಟು 6 2 4 6. ಎಲ್ಲಿಂದ ಇದೊಂದು ಹೋಗುತ್ತೆ, ಇಲ್ಲಿಂದ ಇದೊಂದು ಹೋಗುತ್ತೆ. ಫೈನಲ್ ಆಗಿ ಏನು ಬರುತ್ತೆ NaO. ಓಲ್ ಏನು ಬರುತ್ತೆ ಇಲ್ಲಿ 2 ಆಕ್ಸಿಜನ್ ಸೋಡಿಯಂ 2 ಈ ರೀತಿ ಬರುತ್ತೆ ಅಲ್ವಾ? ಎನಿ ಡೌಟ್ಸ್? ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಯಾವುದು MgO ಅಲ್ವಾ? MgO ಮೆಗ್ನೀಷಿಯಂ ಎಷ್ಟಪ್ಪ 2. ಯಾಕೆ ಫಸ್ಟ್ ರಿಯಾಕ್ಷನ್ ಬರೀಬೇಕು ಇಂಪಾರ್ಟೆಂಟು. Mg + O2 = MgO. ಇದು ರಿಯಾಕ್ಷನ್. ಮೆಗ್ನೀಷಿಯಮ್ದು 2 ಇರುತ್ತೆ 2 ಪ್ಲಸ್ ಆಕ್ಸಿಜನ್ ಎಷ್ಟು 6. ಫೈನಲ್ ಪ್ರಾಡಕ್ಟ್ ಹೇಗೆ ಬರೀಬೇಕು Mg ಬ್ರಾಕೆಟ್ ಅಲ್ಲಿ 2 ಪ್ಲಸ್ ಆಕ್ಸಿಜನ್ ಬ್ರಾಕೆಟ್ ಅಲ್ಲಿ ಎಷ್ಟು ಇಲ್ಲೊಂದೆರಡು ಎಕ್ಸ್ಟ್ರಾ ಬಂದಿರೋವು ಮೆಗ್ನೀಷಿಯಂ ಇಂದ ಕೊಟ್ಟಿರೋದು. ಈ ರೀತಿ ಆಟಮ್ ಬರೆಯೋದು. ಇದನ್ನ ಫೈನಲ್ ಪ್ರಾಡಕ್ಟ್ ಇನ್ನೊಂದ್ಸಲಿ ಬರೆಯೋಣ ಯಾವ ರೀತಿ ಬರುತ್ತೆ ಅಂತ. Mg 2 ಪ್ಲಸ್ ಮತ್ತೆ ಆಕ್ಸಿಜನ್ದು 2 4 6 8. ಎನಿ ಡೌಟ್? ಏನೇ ಡೌಟ್ ಇರಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. 2 - ಬರೀಬೇಕು ಈ ರೀತಿ. ನೆಕ್ಸ್ಟ್ ವಾಟ್ ಆರ್ ದ ಅಯಾನ್ಸ್ ಪ್ರೆಸೆಂಟ್ ಇನ್ ದಿಸ್ ಕಾಂಪೌಂಡ್ಸ್. Na2 ಮತ್ತೆ MgO ಅಲ್ಲಿ ಯಾವ್ಯಾವ ಅಯಾನ್ಸ್ ಪ್ರೆಸೆಂಟ್ ಇದೆ ಓಕೆನಾ? ಮಾಡೋಣವಾ? Na2O ಯಾವುದೇ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಯಾವ್ದು ಇರುತ್ತೆ ಕ್ಯಾಟಯಾನ್ ಮತ್ತೆ ಆನಯಾನ್ ಇರುತ್ತೆ. ಕರೆಕ್ಟಾ? ಕ್ಯಾಟಯಾನ್ ಅಂಡ್ ಆನಯಾನ್. ಕ್ಯಾಟಯಾನ್ ಅಲ್ಲಿ ಯಾವುದು ಆಲ್ವೇಸ್ ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್. ಯಾವ್ದಿರುತ್ತೆ Na+. ಅಯಾನ್ಸ್ ಇದರಲ್ಲಿ O2-. ತುಂಬಾ ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಯಾವುದು MgO. MgO ಅಲ್ಲಿ ಯಾವ್ಯಾವ ಅಯಾನ್ ಇದೆ ಕ್ಯಾಟಯಾನ್ ಮತ್ತೆ ಆನಯಾನ್ ಇದೆ. ಕರೆಕ್ಟಾ? ಕ್ಯಾಟಯಾನ್ ಯಾವುದು Mg+, ಆನಯಾನು O2-. Mg2+, ಆಕ್ಸಿಜನ್ನು 2-, O2 2-. ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ವೈ ಡು ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಐ ಮೆಲ್ಟಿಂಗ್ ಪಾಯಿಂಟ್. ಅಯಾನಿಕ್ ಕಾಂಪೌಂಡ್ಸ್ಗೆ ಯಾಕೆ ಐ ಮೆಲ್ಟಿಂಗ್ ಪಾಯಿಂಟ್ ಇದೆ? ಬಿಕಾಸ್ ಡ್ಯೂ ಟು ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಏನು ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಲ್ವಾ? ಯಾಕೆ ಡ್ಯೂ ಟು ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಎನಿ ಡೌಟ್ಸ್? ಏನೇನು ಡೌಟ್ಸ್ ಇರಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಕಮೆಂಟ್ ಸೆಕ್ಷನ್ ಅಲ್ಲಿ
ತಿಳಿಸ್ಕೊಡಿ ನನ್ನ ಪ್ರೀತಿಯ ಎಲೆಕ್ಟ್ರಾನ್ಗಳೇ. ನಾನೇನಕ್ಕೆ ಎಲೆಕ್ಟ್ರಾನ್ ಅಂತ ಕರಿತೀನಿ ಅಂತ ಗೊತ್ತಲ್ವಾ? ಇನ್ನೊಂದ್ಸಲಿ ಹೇಳ, ಯಾಕೆ ಹೇಳಿ? ಎಲೆಕ್ಟ್ರಾನ್ಸ್ ಯಾವಾಗೂ ಲೋಯರ್ ಎನರ್ಜಿ ಸ್ಟೇಟಲ್ಲಿ ಇರಲ್ಲ, ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗ್ಬೇಕು ಅಂತ ಇರುತ್ತೆ. ನೀವು ಕೂಡ ಯಾವತ್ತು ನಿಮ್ಮ ಎನರ್ಜಿನ ಕಡಿಮೆ ಮಾಡ್ಕೋಬೇಡಿ, ನಿಮ್ಮ ಎನರ್ಜಿ ಜಾಸ್ತಿ ಸ್ಟ್ರಾಂಗ್ ಮಾಡಿಕೊಂಡು 10th 95% ತಗೊಂಡು ಒಳ್ಳೆ PU ಕಾಲೇಜ್ ತಗೊಂಡು ಮಾಡಿ ಒಳ್ಳೆ IITಲೋ ಏನ್ದ್ರಲ್ಲೋ ಇಂಜಿನಿಯರಿಂಗ್ ಮಾಡಬೇಕು, IT ಮಾಡಬೇಕು ಅನ್ನೋದೇ ನನ್ನ ಆಸೆ. ಓಕೆನಾ? ಹಾಗಾದ್ರೆ ಇವತ್ತಿನ ಸೆಷನ್ ಅರ್ಥ ಆಯ್ತಾ? ಇವತ್ತಿನ ಸೆಷನ್ ಕ್ವಿಕ್ ರೀಕ್ಯಾಪ್ ಮಾಡೋಣ. ಫಸ್ಟ್ ಏನೇನು ಕಲ್ತೋ ಇವತ್ತು? ಮೆಟಲ್ಸು ಇನ್ನೊಂದು ಮೆಟಲ್ಸ್ ಅವ್ರ ಜೊತೆ ರಿಯಾಕ್ಟ್ ಆದರೆ ಏನು ಕೊಡುತ್ತೆ, ಮತ್ತು ರಿಯಾಕ್ಟಿವಿಟಿ ಹೇಗಿರುತ್ತೆ, ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಬಗ್ಗೆ ತಿಳ್ಕೊಂಡು, ಮತ್ತು ಅಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನು, ಅಯಾನಿಕ್ ಕಾಂಪೌಂಡ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ತಿಳ್ಕೊಂಡು, ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ತಿಳ್ಕೊಂಡು, ಮತ್ತು ಕ್ವಶನ್ಸ್ ಅಲ್ವಾ ಸಾಲ್ವ್ ಮಾಡೋದು. ಯಾವುದೇ ರೀತಿಯ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್ ಸರ್ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ಇನ್ನು ಮಿಕ್ಕದ ಪಾರ್ಟ್ನ ಡಿಸ್ಕಷನ್ ಮಾಡೋಣ. ಮಿಕ್ಕದ ಪಾರ್ಟ್ ಯಾವ್ದು ಮೈ ಡಿಯರ್ ಎಲೆಕ್ಟ್ರಾನ್ಸ್? ಇನ್ನು ಅಕ್ಕರೆನ್ಸ್ ಆಫ್ ಮೆಟಲ್ಸ್ ಯಾವ ರೀತಿ ಸಿಗುತ್ತೆ, ಅದನ್ನ ಹೇಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಓಕೆನಾ? ಅಲ್ಲಿ ತಕ್ಕ ಮೈ ಡಿಯರ್ ಎಲೆಕ್ಟ್ರಾನ್ಸ್ ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ, ಮತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಿಮ್ಮ ಸರ್ ಸುಹಾಸ್ ಸರ್ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕಲ್ಲಿ ತಿಳಿಸಿ. ಹೇಗೆ ಫೀಡ್ಬ್ಯಾಕ್ ಮಾಡೋದು ಗೊತ್ತಾ? ನಿಮಗೆ ವಿಡಿಯೋ ತುಂಬ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೇನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಸರ್ ಇದು ಇಂಪ್ರೂವ್ ಬೇಕು ಸರ್, ಈ ಥರ ಆಗ್ತಿದೆ ಸರ್ ಅಂತ ಹೇಳಿ. ಓಕೆನಾ? ಅಲ್ಲಿ ತನಕ ಸಿಗೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ನಾನು ನಿಮ್ಮ ಸುಹಾಸ್ ಸರ್ ನೆಕ್ಸ್ಟ್ ಸೆಷನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಮೀಟ್ ಯು ಇನ್ ನೆಕ್ಸ್ಟ್ ಸೆಷನ್. ಬಾಯ್.